ಗ್ರಾಮದಲ್ಲಿ ಆ ಭಗವಂತನ ಒಂದು ಕಲಶ ಪ್ರತಿಷ್ಠಾಪನೆ, ನೂತನ ಬೆಳ್ಳಿಯ ಕಂಡಾಯದ ಒಂದು ಉತ್ಸವ, ಪ್ರಸಾದ ವಿನಿಯೋಗ, ಆ ಭಗವಂತನ ಒಂದು ಪೂಜೆ ವೈಖರಿಯ ಎಲ್ಲವೂ ಕೂಡ ವೈಭೋಗವಾಗಿ ನಮ್ಮ ಮುದ್ದು ಬೀರನುಂಡಿ ಗ್ರಾಮದಲ್ಲಿ ವಿಶೇಷವಾಗಿ ನಡೀತಾ ಇದೆ ನೋಡಿ. ತನು ಮನ ಧನವನ ಅರ್ಪಿಸಿ ಕುಲಬಾಂಧವರಾದಂತವರೆಲ್ಲರೂ ಕೂಡ ಭಕ್ತಿಯಿಂದ ನಿಷ್ಠೆಯಿಂದ ಪರಮಾತ್ಮನಿಗೆ ಸೇವೆಯನ್ನು ಸಲ್ಲಿಸ್ತಾ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಈ ಪುಣ್ಯವಾದ ದಿವಸ ದರದಂದ ಧರ್ಮಗುರು ಪರಂಜ್ಯೋತಿ ಸಿದ್ದಪ್ಪಾಜಿಯವರ ಕಥೆಯನ್ನು ನಾವೆಲ್ಲರೂ ಕೂಡ ಕೇಳ್ತಾ ಸಿಕ್ಕಿದ ಅವಕಾಶದಲ್ಲಿ ಆ ಭಗವಂತನ ಸೇವೆಯನ್ನು ಮಾಡುವಂತ ಅವಕಾಶ ಜಗದೊಳಗೆ ಪರಮಾತ್ಮ ಕೊಟ್ಟಿದ್ದಾನೆ. ಭಕ್ತಿಯಿಂದ ಕೇಳೋಣ, ದೈವಾನುಗ್ರಹಕ್ಕೆ ಪಾತ್ರರಾಗೋಣ. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ ವಾಲಾಡೋ ಕಾಯು ಬಾಳೆ ಸಿಹಿಬಾಳೆ ಅಂಜೂರ ಬಂಗಿ ಸೊಪ್ಪು ತಿಳಿ ನೀರಿಗೆ ಮಡಿಯಾಯಿ ಅಂಬನ, ಹಣ್ಣು ಕಾಯು ಬಾಳೆ ಸಿಹಿಬಾಳೆ ಅಂಜೂರ ಬಂಗಿ ಸೊಪ್ಪು ತಿಳಿ ನೀರಿಗೆ ಮಡಿಯಾಯಿ ಅಂಬನ. ಚುಮ್ಮಿ ದಾರ ಮಣದವೋ ಸ್ವಾಮಿಗೆ ತುಂಬಿ ಹಾಡಿ ನಲಿದವೋ, ಹೋಗಿಲೆ ಬಹು ಎಂದವೋ. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ ಕಂದಾಯವನ್ನು ತಂದರು, ಬಾರಿ ಕಂದಾಯ ತಂದರು. ಕಟ್ಟೆ ಕಂಡಾಯ ಪಾಪ ತೊಳೆವ ಕಂಡಾಯ, ಜ್ಞಾನ ಜ್ಯೋತಿ ಬೆಳಗಲು ಪರಂ ಜ್ಯೋತಿ ಲಿಂಗಯ್ಯ. ಮುರುಮುರು ಕಟ್ಟೆ ಕಂಡಾಯ ಪಾಪ ತೊಳೆವ ಕಂಡಾಯ, ಜ್ಞಾನ ಜ್ಯೋತಿ ಬೆಳಗಲು ಪರಂ ಜ್ಯೋತಿ ಲಿಂಗಯ್ಯ. ಮನೆ ಮನೆ ದೇವರಾದರು ಮಂಟೇದ ಸ್ವಾಮಿ ಮಠಕ್ಕೆ ಒಡೆಯರಾದರು, ಧರೆಗೆ ಬೆಳಕ ತಂದರು. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ ಕಂದಾಯವನ್ನು ತಂದರು, ಭಾರಿ ಕಂದಾಯ ತಂದರು. ಕೊಡುವ ಕಂಡಾಯ ಭಕ್ತಿ ಕೊಡುವ ಕಂಡಾಯ, ಜ್ಞಾನ ಜ್ಯೋತಿ ಬೆಳಗಲು ಪರಂ ಜ್ಯೋತಿ ಲಿಂಗಯ್ಯ. ಭಾಗ್ಯ ಕೊಡುವ ಕಂಡಾಯ ಭಕ್ತಿ ಕೊಡುವ ಕಂಡಾಯ, ಜ್ಞಾನ ಜ್ಯೋತಿ ಬೆಳಗಲು ಪರಂ ಜ್ಯೋತಿ ಲಿಂಗಯ್ಯ. ಒಬ್ಬೆ ಗೌಡನ ಪುರಕ್ಕೆ ಹೋದರೆ ಬೇಡಿದ ವರವ ಕೊಡುವರು, ಧರೆಗೆ ಗಿಳಿದು ಬರುವರು. ಸಿದ್ದಯ್ಯ 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 ಸ್ವಾಮಿ ಬಂದರು ನಮ್ಮೂರಿಗೆ ಕಂದಾಯ ಒತ್ತು ತಂದರು, ಭಾರಿ ಕಂದಾಯ ತಂದರು. ಎಡಗಾದಿ ಮನಗಡೆಗೆ ಚೆನ್ನಾಗಮ್ಮ, ಎಡಗಡೆ ರಾಜಪ್ಪಾದಿ ಮನಗಡೆಗೆ ಚೆನ್ನಾಗಮ್ಮ. ಬರುವ ಚಂದ ನೋಡಿರೋ ನಮ್ಮ ಸ್ವಾಮಿಯ ಮನಾಡು ಹಂದ ನೋಡಿರೋ, ಉಗೆ ಉಗೆ ಎಂದು ಕೂಗಿರೋ. ಸಿದ್ದಯ್ಯ ಸ್ವಾಮಿ ಬಂದರು ಕಂದಾಯವನ್ನು ತಂದರು, ಭಾರಿ ಕಂದಾಯ ತಂದರು, ಕಂದಾಯವನ್ನು ತಂದರು.
ಭಗವಂತನ ಸಾಕಾರದಲ್ಲಿ ಈ ದರತಂದ ಧರ್ಮಗುರು ಪರಂಜ್ಯೋತಿ ಸಿದ್ದಪ್ಪಾಜಿಯವರ ಕತೆ ಪ್ರಥಮದಲ್ಲಿ ಕೈಲಾಸದಿಂದ ಪ್ರಾರಂಭವಾಗುವಂತ ಮಹಾಪುಣ್ಯವಾದ ಕತೆ ಈ ಪರಂಜ್ಯೋತಿ ಅವರ ಕತೆ. ನೋಡಿ, ಕೈಲಾಸವಾಸವಾಗಿರ್ತಕ್ಕಂಥ ಪರಶಿವನು ಲಕ್ಷದ ಮೇಲೆ ಕೋಟಿ ಶಿವಗಣಗಳ ಮಧ್ಯದಲ್ಲಿ ಉನ್ನತವಾದ ಪೀಠದಲ್ಲಿ ಕುಳಿತ ಕೈಲಾಸವನ್ನು ವೈಭೋಗವಾಗಿ ಕಾಲ ಕಳೀತಾ ಇದ್ರೆ, ಆ ಪುಣ್ಯವಾದ ಕೈಲಾಸದ ಕಡೆಗೆ ಒಂದು ಕಡೆಯಿಂದ ನಾರದರು, ಮತ್ತೊಂದು ಕಡೆಯಿಂದ ನಂದೀಶ್ವರು ಏಕಕಾಲದಲ್ಲಿ ಕೈಲಾಸ ಬರ್ತಾ ಇದ್ದಾರಂತೆ. ನೋಡಿ, ಕಥೆನ ಸಂಪೂರ್ಣವಾಗಿ ಕೇಳಿದ್ರೆ 3 ಕಥೆಗಳದ್ದು ಕೇಳಿದಷ್ಟು ಪುಣ್ಯ ಸಿಗುತ್ತೆ. ಅಣ್ಣ ಬಸವಣ್ಣನವರಿಂದ ಪ್ರಾರಂಭವಾಗಿ ಪರಂಜ್ಯೋತಿ ಮಂಟೇಸ್ವಾಮಿಯವರು ಬಂದು ಕೊನೆಗೆ ಸಿದ್ದಪ್ಪಾಜಿಯವರಂತೆವಾಗುವಂತ ಮಹಾಪುಣ್ಯವಾದ ಕತೆ ಈ ದರತಂದ ಧರ್ಮಗುರು ಪರಂಜ್ಯೋತಿಯವರ ಕತೆ. ಕೈಲಾಸದಲ್ಲಿ ಪರಶಿವನ ಅಸರ್ಮಕನಾಗಿ ಕುಳಿತಿರ್ಬೇಕಾದ್ರೆ ಪಾರ್ವತಿ ಹೇಳ್ತಾನಂತೆ, ಪಾರ್ವತಿ ಅತ್ತ ನೋಡು, ಭಗವಂತನ ಸಾಕಾರದಲ್ಲಿ ಭಗವಂತನ ಒಂದು ಪುಣ್ಯವನ್ನು ಕಲ್ಪಿಸಿರುವಂತಹದ್ದು. ಜೀವನದಲ್ಲಿ ನಮ್ಮ ಪುಣ್ಯವಾದ ಕೈಲಾಸ ಪರ್ವತಕ್ಕೆ ಒಂದು ಕಡೆಯಿಂದ ನಾರದರು, ಮತ್ತೊಂದು ಕಡೆಯಿಂದ ನಂದೀಶ್ವರ ಏಕಕಾಲದಲ್ಲಿ ಕೈಲಾಸ ಬರ್ತಾ ಇದ್ದಾರೆ. ಇವರು ಬರ್ತಾ ಇದ್ದಾರೆ ಸುಮ್ಮನೆ ಬರ್ತಾ ಇಲ್ಲ, ಏನು ಹೊಸ ವಿಚಾರ ಕಾದಿದೆ, ಭೂಲೋಕ ಒಂದು ಅವತಾರ ಎತ್ತುವ ಮುನ್ಸೂಚನೆ ಕಾಣ್ತಾ ಇದೆ ಎಂದಾಗ ಶಿವನಾದವನ ಕೈಲಾಸದಲ್ಲಿ ಭಕ್ತರೊಡನೆ ಸೇರಿ ಭಕ್ತಿಯಲ್ಲಿ ಮುಳುಗ್ತಾ ಇದ್ದಾನೆ. ಕೈಲಾಸ ಭಕ್ತರಾದಂತವರಿಂದ ತಲ್ಲೀನಗೊಳ್ತಾ ಇದೆ ಅಂತೆ. ಯಾವ ರೀತಿಯಾಗಿ ಪುಣ್ಯವಾದ ದಿವಸ ನಮ್ಮ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಮುದ್ಬೀರುಣಿ ಗ್ರಾಮದಲ್ಲಿ ದರತಂದ ಧರ್ಮಗುರು ಪರಂಜ್ಯೋತಿ ಮಂಟೇಸ್ವಾಮಿ ಸಿದ್ದಪ್ಪಾಜಿರವರ ನೂತನ ದೇವಸ್ಥಾನದ ಉದ್ಘಾಟನೆ, ಕಳಶ ಪ್ರತಿಷ್ಠಾಪನೆ ಮತ್ತು ನೂತನ ಬೆಳ್ಳಿ ಕಂಡಾಯದ ಉತ್ಸವ, ಬೀದಿ ಬೀದಿಯಲ್ಲೂ ಮೆರವಣಿಗೆ, ಭಗವಂತನಾದಂತವನು ನೆಲಹೂರು ನಿಂತಿರುವಂತ ಈ ಪುಣ್ಯವಾದ ಕ್ಷೇತ್ರದಲ್ಲಿ ಕುಲಬಾಂಧವರಾಗಿರ್ತಕ್ಕಂಥವರು ತಮ್ಮ ತನು ಮನ ಧನವನ್ನು ಸಮರ್ಪಿಸಿ ಭಕ್ತಿಯಿಂದ ಆ ಪರಮಾತ್ಮನ ಉದ್ಘಾಟನಾ ಕಾರ್ಯಕ್ರಮವನ್ನ ನಮ್ಮ ಮುದ್ಬೀರುಣಿ ಗ್ರಾಮದಲ್ಲಿ ವಿಶೇಷ ನಡೆಸುತ್ತಿರುವಂತಹದ್ದು. 2 ದಿನಗಳ ಕಾರ್ಯದಲ್ಲಿ ಭಗವಂತನ ಒಂದು ಪುಣ್ಯವಾದ ಸೇವೆಯನ್ನು ಮಾಡ್ತಾ ಇವತ್ತು ಕಥಾಶ್ರವಣವನ್ನು ಮಾಡಿಸ್ತಾ ಬೆಳಗಿನ ಜಾವಕ್ಕೆ ಸರಿಯಾಗಿ ಆ ಭಗವಂತನ ಕಳಶ ಪ್ರತಿಷ್ಠಾಪನೆ, ಹೋಮಕುಂಡದ ಒಂದು ಪೂಜೆ ಪುನಸ್ಕಾರಗಳು, ಹಾಗೆ ಭಗವಂತನಾದಂತವನ ಒಂದು ಪೂಜೆ ಪುನಸ್ಕಾರದಲ್ಲಿ ಗಣ್ಯರ ಒಂದು ಆಗಮನ, ಮಹಾ ಗಣ್ಯರೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ನಡೆಸುವಂತಹದ್ದು. ಎಲ್ಲಾ ರೀತಿಯ ಒಂದು ಕಾರ್ಯಕ್ರಮ, ಮತ್ತೆ ಪ್ರಸಾದ ವಿನಿಯೋಗ, 3 ದಿನಗಳ ವಿಶೇಷವಾದ ಪ್ರಸಾದ ವಿನಿಯೋಗ ಎಲ್ಲವೂ ಕೂಡ ವೈಶಿಷ್ಟ್ಯವಾಗಿ ನಡೀತಿರುವಂತ ನಮ್ಮ ಮುದ್ಬೀರುಣಿ ಗ್ರಾಮದಲ್ಲಿ ಇವತ್ತು ಎಲ್ಲರೂ ಸೇರಿ ತಮ್ಮ ಕುಲಬಾಂಧವರಾದಿಯಾಗಿ ಒಗ್ಗಟ್ಟುತನ ತೋರಿಸಿ ಆ ಭಗವಂತನ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹದ್ದು. ಆ ದರತಂದ ಧರ್ಮಗುರು ಮಂಟೇಸ್ವಾಮಿ ಸಿದ್ದಪ್ಪಾಜಿ ನಮ್ಮೆಲ್ಲರ ಜೀವನವನ್ನು ಪಾವನ ಮಾಡಿ ಭಗವಂತ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸುಖ ನೆಮ್ಮದಿಗಳನ್ನು ಕೊಟ್ಟು ಕಾಪಾಡಲಿ. ಇಲ್ಲಿ ಕೈಲಾಸದಲ್ಲಿ ಶಿವನಾದಂತವನ ಕೈಲಾಸ ವೈಭೋಗವಾಗಿ ಬೆರೀತಾ ಇದೆ. ಯಾವ ರೀತಿಯಾಗಿ ಶಿವನೊಲಿದರೆ ಭಯವಿಲ್ಲ, ಶಿವ ಶಿವ ಮುನಿದರೆ ಬದುಕಿಲ್ಲ, ಶಿವನಲ್ಲದೆ ಹರನಲ್ಲದೆ ಗತಿಯಾರು ನಮಗಿಲ್ಲ. ಜಟೆಯಲ್ಲಿ ಕಟ್ಟಿದ ನದಿಯ ಹಣೆಯಲ್ಲಿ ಮುಡಿದ ಶಿಶಿಯ, ಜಟೆಯಲ್ಲಿ ಕಟ್ಟಿದ ನದಿಯ ಹಣೆಯಲ್ಲಿ ಮುಡಿದ ಶಿಶಿಯ, ಕಣ್ಣೊಳುಮೆ ಮುರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಣ್ಣೆಯ, ಅಮ್ಮಮ್ಮ ಅವನ ಮಹಿಮೆಯನ್ನು ನೀನೋ ಬಲ್ಲೆಯ. ಜಟೆಯಲ್ಲಿ ಕಟ್ಟಿದ ನದಿಯ ಹಣೆಯಲ್ಲಿ ಮುಡಿದ ಶಿಶಿಯ, ಕಣ್ಣೊಳುಮೆ ಮುರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಣ್ಣೆಯ, ಅಮ್ಮಮ್ಮ ಅವನ ಮಹಿಮೆಯನ್ನು ನೀನೋ ಬಲ್ಲೆಯ. ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ. ಹೂವನ್ನು ಬೇಡೋದಿಲ್ಲ, ಹಣ್ಣನ್ನು ಕೇಳೋದಿಲ್ಲ, ಶಿವ ಶಿವ
ಬಯಸಲ್ಲ ನೀಲಕಂಠ ಗೋವಂತ ಹೃದಯ ಹುಡುಕುವ ಅಣ್ಣಾದ ಮನವ ಕಂಡಾಗ ಅಲ್ಲೇ ನಿಲ್ಲುವ ಶ್ರೀಕಂಠ ಆನಂದವನ್ನು ನೀಡುವ ಜತೆಯಲ್ಲಿ ಕಟ್ಟಿದ ನದಿಯ ಹಣೆಯಲ್ಲಿ ಮುಡಿದ ಶಿಶಿಯ ಕಣ್ಣೊಡಮೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ ನಮ್ಮಮ್ಮ ಅವನ ಮಹಿಮೆಯನು ನೀನೋ ಮಲ್ಲೆಯ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಶಿವ ಶಂಭೋ ಶಂಕರ ಪರಮೇಶ್ವರ ಶಿವ 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 ಓ ಇಡೀ ಕೈಲಾಸ ಪರ್ವತ ಶಿವಭಕ್ತಿಯಲ್ಲಿ ಮುಳುಗಿರಬೇಕಾದ್ರೆ ಅಲ್ಲಿಗೆ ಒಂದು ಕಡೆಯಿಂದ ನಾರದರು ಮತ್ತೊಂದು ಕಡೆಯಿಂದ ನಂದೀಶ್ವರ ಬರ್ತಾ ಇದ್ರು ಅಂತ ಹೇಳದ್ನಲ್ಲ. ಮೊಟ್ಟ ಮೊದಲಿಗೆ ನಾರದರಾಗಿರ್ತಕ್ಕಂಥವ್ರು ಕೈಲಾಸ ಬರ್ತಾರೆ. ಮಹಾದೇವ ಶಂಭೋ ಶಿವಶಂಕರ. ಯಾವಾಗ ನಾರದರು ಕೈಲಾಸ ಒಳಗಡೆ ಬಂದ್ರು ಇಡೀ ಕೈಲಾಸ ಪರ್ವತ ಶಿವಭಕ್ತಿಯಲ್ಲಿ ಮುಳುಗಿದ್ದು ಹಿದ್ದಕ್ಕಿದ್ದಾಗ ನಿಶ್ಶಬ್ದವಾಗೋಯ್ತು. ಸದ್ದೋ ಯಾರ ನೋಡಿ ನಾರದರು ಇವರು ಬಂದ್ರೆ ಸುಮ್ಮನೆ ಬರಲ್ಲ, ಏನಾದ್ರು ಹೊಸ ವಿಚಾರ ತಗೊಂಡ್ಬಂದಿರ್ತಾರೆ. ಇದಕ್ಕೆ ನಾರದರು ಕಲಹಾಪುರರು ಕುಚೋದ್ಗಾರರು ನಮ್ಮ ಇತ್ತೀಚಿನ ಕಾಲದಲ್ಲಿ ಫಿಟ್ಟಿಂಗ್ ಮಾಸ್ಟರ್ FM ರೇಡಿಯೋ ಬ್ಲೂಟೂತ್ ವೈಫೈ ಕನೆಕ್ಟ್ ನೆಟ್ವರ್ಕ್ ಸಿಗ್ನಲ್ ಹಾಟ್ಸ್ಪಾಟ್ ನೆಟ್ಕೋ ಬ್ಲೂಟೂತ್ ಕನೆಕ್ಟರ್ ಅಂದ್ರ ಇತ್ತಿನ ಇತ್ತೆಗಳವರು ಅಂತ. ಇಂದಿನ ಕಾಲದಲ್ಲಿ ಇದ್ದವ್ರು ಇವರೊಬ್ಬರೇ ತಮ್ಮೂರು ಚಾನಲ್ ಇತ್ತು, ನ್ಯೂಸ್ ಪೇಪರ್ ಇತ್ತು. ಈಗಂತವ್ರು ವಂಶ ಉದುರು ಬಿದ್ದು ಹೋಗದೆ. ಒಂದ್ ಊರ್ಲಿ 20-30 ಮನೆ ಎಷ್ಟಾದೆ ಅಂದ್ರೆ ಕೆಲಸ ಏನ ನಡೀತಾ ಇದೆ ಅಂತ ಅರ್ಥ. ಇನ್ ಎಲೆಕ್ಷನ್ ಟೈಮ್ ಹತ್ರ ಬಾಳ ಬಿಜಿ ಕೈಗೆ ಸಿಕ್ಕಲ್ಲ, ಕೆಲ ಕಡೆ ನೋಡಿರ್ಬೇಕು. ಬರ್ಸ್ವಾಮಿ ಒಣೆಯ ಚೆನ್ನಾಗಿದೆಪ್ಪ, ಬಣ್ಣ ಚೆನ್ನಾಗಿನಿ, ಹೆಂಡತಿ ಮಕ್ಕಳು ಚೆನ್ನಾಗವ್ರ ಕಣ. ಅದೇ ನಿಮ್ಮ ಮನೆ ತಕ ಬರ್ಬೇಕು ಅಂತ ಐತೆ. ಏಳಣ್ಣದೇನ ಇನ್ 3 ದಿನದಲ್ಲಿ ಎಲೆಕ್ಷನ್ ಇತ್ತಲ್ಲಪ್ಪ, ಎತ್ತಾಗಿ ಏನು ವ್ಯವಹಾರ ಅಂತ ಎಲ್ಲ ನಿಂದಿಕೆ ಅದ ಕಣ. ಹೋದ ವರ್ಷ ಅದೇ ಮಾತು ಹೇಳಿದ್ರೆ ಒಂದು ಓಟು ಹಾಕ್ಲಿಲ್ಲ. ಕಸರೆ ಮಿಸ್ರಿ ಬಿಟ್ಟು ಬಿಡು, ಕಸರು ಮಿಸಿರಿ ಆಗೋಯ್ತಾ ಎಲ್ಲ ನಿಂದಿಕೆ ಅದ ಎಲ್ಲ ನಮ್ಮಿದ್ರನ್ನ. ಎಲ್ಲ ನಿಂದಿಕೆ. ಆಮೇಲೆ ಓಟ್ ಎಷ್ಟಿತ್ತು ನಿಮ್ಮ ಊರ್ಲಿ? ಊರ್ಗೆ ಅದಕ್ಕೆ ಹೋದ ನನ್ನಟ್ಟಿಯಿಂದ ಬಣ್ಣ ಎಷ್ಟಿದ್ದಪ್ಪ? 45 ಇಲ್ವಾ? 45 ಇದ್ದವು. ಕಣ ಜಾಯಿಂಟ್ ಫ್ಯಾಮಿಲಿ ಏನಾಗದೆ? ಕಂಬದ ಮನ ಪಾಲೆ ಆಗಿಲ್ವ ನೀವು? ಎಲ್ಲಿಯ ಆಮೇಲೆ 45 ಓಟು ನಮಗೆ ತಾನೆ. ಎಲ್ಲ ನಿಂಗೆ ಹಾಕೋದಾಯ್ತು. ಪಕ್ಷ ಯಾವ್ದಣ? ಪಕ್ಷ ಯಾವ್ದೊಂದು ಗೊತ್ತಿಲ್ಲ, ಎಲ್ಲ ಓಟು ನಿಮ್ಗೆ ಅಂತಿದೆ. ದೇವಸ್ಥಾನ ಪಕ್ಷನು ಮಾಮೂಲು ಕೈಯಲ್ವಪ್ಪ. ಬಿಡು ಮತ್ತ ನಮ್ ತಾತನ ಕಾಲದಿಂದ ಹೋದಿ ನಾವು. ಚೇಂಜ್ ಆಗಿಲ್ವಾ? ಇಲ್ಲ ಇಲ್ಲ. ಅವನಿಗೊಂದು ಸೂಟ್ ಕೇಸ್ ಕೊಟ್ಟು ಕಳಿಸ್ಬಿಡಪ್ಪ. ಈಗ ಬರ್ಲ್ಯಾ? ಈಗ ಬೇಡ, ಸಂದಪ್ಪ ಓಟ್ ಮಿಸ್ ಮಾಡಿದೀನಿ ದಯವಿಟ್ಟು. ಒಟ್ಕೊಂಡ್ ಮನಿಗ್ ಹೋಗೋಣ ನೀನು. ಕ್ಯಾನ್ವಾಸು ನಮ್ಮ ಹೊಟ್ಟೆ ಹೊಟ್ಟೆಲ್ಲ ಬಿದ್ಮೇಲೆ ನಾ ಕೂತಿರೋ ಗೆದ್ಕತ್ತಿದೆ ಹೋಗತ್ತಾಗ. ಕೂತಿರಿ ಕೆತ್ತಿದ್ದ ಓ ಮಲಿಕ್ ಹೋಗ್ಬಿಟ್ಟು ಕಾಂಗ್ರೆಸ್ ಮಲಗಿಸ್ಬಿಟ್ಟ ತಗತಾಗೆ. ಪಕ್ಕದ ಬಿದ್ದಗದಲ್ಲ ಬಿಜೆಪಿ ಸಿಕ್ಬಿಟ್ಟ. ಓ ಗುರ್ಮಲ್ಲೋ ಒಣೆಯ ಏನ ಕಾಂಗ್ರೆಸ್ ಜೊತೆ ಮಾತಾಡ್ತಿದ್ಯ ಅಂತ ಯಾರಣ್ಣ ನಿಂಗ ಅಂದವ್ರು? ಯಾರು ಅಂತಿಲ್ಲ, ನಾನೇ ಕಣ್ಣಾರು ನೋಡಿದ್ದಲ್ಲ. ಬೀಡಿ ಕೊಡ್ತಿದ್ದೆ ಅದ್ನೇ ದೊಡ್ಡದು ಅನ್ಕೋಬೇಡಪ್ಪ ನೀನು. ಅಲ್ಲ ಮಾತು ಗುಸು ಅಂತಿದ್ರಲ್ಲ ಅದಕ್ಕೆ. ಇಲ್ಲ ಕಣ, ಜೋರಾಗೆ ಮಾತಾಡ್ತಿದ್ದೆ ಅದಕ್ಕ. ಆಮೇಲೆ ಓಟು ಗಿಟ್ಟು ಏನಾರ ಮಾತಾಡ್ತಿದ್ದೆ? ಇಲ್ಲ. ನಿಮ್ ಊರ್ಲಿ ಎಷ್ಟಿದ್ದು ಓಟು? ಊರ್ಗೆ ತಕೋದೆ ನನ್ನಟ್ಟಿ ಮುಂದಕ್ ಬಣ್ಣ ನೀನು. ಎಷ್ಟಿದ್ದಪ್ಪ? 60 ಇಲ್ವಾ? ನೋಡ 45 ಹೇಳಿಲ್ಲ, 60 ಎತ್ತು ಮಾಡ್ಬಿಟ್ಟ ತಗ. ಬರದ್ ಬತ್ತ ತೊಯ್ಕೊಬಿಡ್ಬೇಕು. 60 ಇದಾವು ಕಣ. ನಿಮ್ಮಲ್ಲೊಮ್ಮೆ ಕ್ಯಾಂಡಿಡೇಟ್ ನಿಂತ್ಕೋಬೋದಾಯ್ತಲ್ಲ. ನಿನ್ ಮುಂದ ನಾವು ಕ್ಯಾಂಡಿಡೇಟ್ ನಿಸಕತ್ತೇಳು. ನಾನು ನೀನು ಚಿಗರಿ ದೋಸ್ತು. ಹೌದಾ? ನೀನ್ ಎಲ್ ಮಡ್ಗಿನ ಹೇಳು ನಾನು. ಎಲ್ಲಿ? ಜೋಬಳಿಗೆ ಆಲ್ಟೋ. ಆಲ್ಟಾ ಕಣ ಟಚ್ ಮಾಡ್ಬಿಟ್ಟ ಕಣ. ಆಮೇಲೆ 60 ಓಟು ನಮಗೆ ತಾನೇ ಮಾಮೂಲು. ನಿಂಗೆ ಹಾಕ್ಬೋದಾಗಿತ್ತು ಪಕ್ಷ ಯಾವ್ದಣ್ಣ? ಮಾಮೂಲು ಹೂವಲ್ವಪ್ಪ. ಯಾವ್ದ? ಕನಕಾಂಬ್ರೆ, ಲೋಟಸ್ ಕಮಲ. ಅದ ಬಿಡು. ಮತ್ತೆ ನಮ್ ಮುತ್ತನ ಕಾಲದಿಂದ ಅದೇ ನಾವು. ಓಟ್ ಮಿಸ್ ಮಾಡ್ಬೇಡ ಕಣಯ್ಯ. ನಿಮ್ದೇವ ಮನಿಕ್ ಹೋಗೋಣ. ಅವ್ನಿಗೆ 10 ಬೆಳಗ್ಗೆ ಹೋಗ್ರಾಕ್ ಬಿಡಪ್ಪ ದಯವಿಟ್ಟು. ಓಟ್ ಮಿಸ್ ಮಾಡ್ಬಿಟ್ಟು ಬರ್ತೀನಿ ಕಣಯ್ಯ. ನಿಮ್ದೇವ ಮನಿಕ್ ಹೋಗಿ ನಿಮ್ದೇಗೋ ಮಲಿಕು ಅಂತ ಬಿಜೆಪಿಯನ್ನು ಮಲಗಿಸ್ಬಿಟ್ಟ. ಇನ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಬಿಟ್ಟ. ಅವನ ಹತ್ರನು ದುಡ್ಡು ಇಸ್ಕೊಂಡ, ಎಲ್ಲಾರ ಹತ್ರನು ದುಡ್ಡು ಇಸ್ಕೊಂಡು ಚುನಾವಣೆ ಊರ್ಲೆಲ್ಲ ಮಾದಪ್ಪನ ಬಿಟ್ಕೊಬಿಟ್ಟು ಬುಂಡ ಮಾಡ್ಸ್ಕೊಂಡ್ ಕೂತಾನ. ಬರೀ ಬುಂಡ ಮಾಡ್ಸಿರೋ ಪತ್ತೆ ಹಚ್ಬಿಟ್ಟರು. ಉಬ್ಬು ಮೀಸ ಗಡ್ಡ ಎಲ್ಲಾನು ತಗಸ್ಬಿಟ್ಟದೆ. ನುಣ್ಣುಗ ತೀರಿಸ್ಬಿಟ್ಟದೆ. ವಿಭೂತಿನ ಗದ್ದನ ಕಲಿಸ್ಬಿಟ್ಟದೆ. ಬುಂಡಗ ಸಾರ್ಬಿಟ್ಟು ಬಾತ್ನಾನ ಮಾಡಿದ್ರು. ಗೋಪುರದ ಮುಂದೆ ತಿನ್ಕೊಂಡು ಆಕಳಿಸ್ಕೊಂಡ್ ಕೂತಾನ. ಅವ್ನ ಹೆಡ್ತಿಗೆ ಕನ್ನಡ ಕತ್ತಲೆ. ನಮ್ಮ ಮಟ್ಟೆನಲ್ಲ ನಮ್ಮ ಇವನೇ ಚೆನ್ನಾಗ್ ಕಾಣ್ತವನ. ಹೆಡ್ತಿಗೆ ಕನ್ನಡ ಕಾಯ್ತಲ್ಲ. ಇದು ನಾರದರು.
ಇನ್ನು ಊರ್ಲಿ ಅಣ್ಣ ತಮ್ಮದಿರು ಬಗ್ಗಟ್ಟೆ ಬಾಳಕ್ ಹೋಯ್ತಾರೋ ಅವ್ರ ಮನ ಮುರಿದಾಕೋದು. ದೊಡ್ಡವ ಬಸ್ ತಕೊಂಡಂತೆ, ನೋಡಪ್ಪ ಎರಡನೇ 83 ಚಕ್ರ ಲಾರಿ ತಕೊಂಡಂತೆ, 83 ಚಕ್ರದ ಎಲ್ಗಂಟ್ ಬಿಟ್ಕೊಂಡದ ಮೇನ್ ರೋಡ್ ಅದೇ ಇವೆ. ಆ ಮೂರನೇರಲ್ಲ ಬೆಳ್ಳಿ ತಟ್ಟೆ ಹೋಗೋಣ, ಅದ್ಯಾವ್ದೋ ಮಣ್ಣಾಗಿತ್ತಲ್ಲ ಇಟ ಚಿಕಣ ತಕಬೇಕು ಅಂತಿದ್ದಾನಂತ. ತಕೊಳಕ್ ಬರ್ಬಾರ್ದು ಸುಮ್ಮನೆ ಓ ಅಣ್ಣ ತಮ್ಮದಿರು ಬಾಳ ಒಗ್ಗಟ್ಟು, ಯಾರ ಮಾತು ಕೇಳಲ್ಲ ಅವರು. ಯಾವ ಒಗ್ಗಟ್ಟ ಸುಮ್ಮನೆ ನಾವು ಚಿಕ್ಕವನ್ ಇಟ್ಟಿ ತಳಕಿ ಅಂತ ಮೂಡ್ಸಿಮೇವ 3 ಸೆಮಿಲ್ ತಿಂದ್ರೆ ಏಟ ಆಮೇಲೆ ಬಂದ ದೊಡ್ಡ ನಡೀತಿ ಅಂದ್ರೆ ಕಿರಿ ಅದು ಸಂಘಕ್ಕೆ ಸೇರಲ್ಲ ಹೋಗೋಣ ಬೆಳ್ಳಿಗೆ ತೆಳ್ಳಗ ನನ್ನ ನಡೀತಕ್ಕೆ ಒಂದೇ ಕಡೆ ಸಂಘಕ್ಕೆ ಸೇರೋದು. ನಾಡ ಮೀಟಿಂಗ್ ಸುಮ್ಮನೆ ಇಡಿಸ್ಬಿಡ್ತೀನಿ ಬಾಂಬು. ಕರೆಕ್ಟ್ ಅವ್ರು ಬಂದು 2 ಮಾತು ಹೇಳ್ಕೊಟ್ರೆ ಮನ್ಮೂರ್ದಾಗದ ಎಷ್ಟು ಹೊತ್ತ ಕೆಳಗಡೆ ನೋಡಿರ್ಬೇಕು. ಅತ್ಕಮ್ಮಪ್ಪ ಅಂತಾನೆ ಏನಾಗದ ಬಂದಿಕಂಡ್ ಬನ್ನಿ ಎತ್ಕಮ್ಮ ಯಜಮಾನ್ರು ನರಸೀಪುರಕ್ಕೆ ಹೋಗರ ಯಾತಿಕ ತಾಯಿ ಗೂಡ್ ತಕೊಂಡ್ ಹೋಗರಕ್ಕವ ಗೂಡ ಇದೇನು ತಾಯಿ ಮದುವೆ ಗೊಸ್ತಳ ಒಳಗೆ ಕತ್ಕೊಂಬಂದ್ರೆ ನೇಗುಲ್ ತುಂಡಂಗಿದ್ರೆ ಇದಕ್ಕೆ ಸ್ವರ್ಗ ಹೋಗಿದ್ದಾರೆ. ನಾ ತನ ಏನ್ ಮಾಡ್ಲಿ ತಾಯಿ ಹಣ ದುಡಿಬೇಕವ. ದೊಡ್ಡವಳು ಕಿರಿಯೋಳು ಅವ್ರ ಗಂಡ ಟಿವಿ ತಕೊಂಬಂದಿ ಆತ ಕೊಟ್ರ ನೋಡ್ಕೊಂಡ್ ಸುಮ್ ಕೂತಾರ. ಅತಿ ಚೇಂಜ್ ಮಾಡಿ ಚೇಂಜ್ ಮಾಡು ಆತ ಹೋಯ್ತಾಗವ ಎಲ್ಲ ನೀನೇ ಮಾಡ್ಬೇಕಮ್ಮ. ಎಲ್ಲ ನಾನೇ ಮಾಡ್ಬೇಕು. ಈ ಪಾರ್ಟಿ ಕೆಲಸ ಮಾಡ್ತಾ ಲೋಟ ಕಾಪಿ ಕ್ಯಾಶ್ ಕೊಡ್ಬಾರ್ದವ್ರು. ಕಾಪಿ ತಕೊಂಡೋಗ್ ಕೊಟ್ರ ಲೋಟನ ನನ್ಗೆ ಸಂದಾಕ್ತಾರ ಬೆಳಗುವಂತ ಅಂತೇವ್ರವ್ರು. ಎಲ್ಲ ನೀನೇ ಮಾಡ್ಬೇಕು. ಎಲ್ಲ ನಾನೇ ಮತ್ತೆ ಅವ್ರ ಹೆಂಗವ್ರ ನೀಗಿದೆ ಒತ್ತೊತ್ತಿನಲ್ವಲ್ಲ ಗ್ಯಾಸ್ ತುಂಬ್ಕಣಂಗ್ ಆಗಿರೋದು. ಗ್ಯಾಸ್ ತುಂಬ್ಕಣಂಗ್ ಆಗಿದ್ದ ಏನಾರ ಸಿಲಿಂಡರ್ ಕಾಲಿದ್ರೆ ನಿನ್ ಬಾಯಿಗೆ ಪೈಪ್ ಇಡ್ಬೋದು. ಮುಡುಕ್ತಿದೆ ನೀ ಬಿಟ್ರ ಅಂತೇಳಿ ನೀನು ಇಂಡಿಯಾನೇ ಭಾರತ. ನೀನ್ ನನ್ನ ಮಾತು ಕೇಳಿ ಸರ್ ಮಾಡ್ಬಿಡ್ತೀನಿ. ನಿನ್ ಗಂಟನಿಗೆ ಹೇಳ್ಬಿಟ್ಟು ಪಾಲ್ ತಕೊಬಿಡು. ನನ್ನೇ ಪಾಲ್ ಮಾಡ್ಬಿಡ್ತಾನ ಅಷ್ಟೇ. ಮಾಡ್ಬಿಡ್ತಾನ 3 ಬಾಗ್ಲ. ನಮ್ಮ ನೋಡ ಮದುವೆ 3 ದಿನಕ್ಕೆ ಮನ ಮಾಡೋದು. ಅಕ್ಕಿ ಉಣಕ್ಕೋ ಪಾತ್ರ ತೊಳೆ ಮನೆ ಕೆಲಸ ಮಾಡವ ಎಲ್ಲ ಒಂದೇ. ಈಗ ನೈಟಿ ಬಗ್ಗೆ ಬಿಟ್ಬಿಟ್ಟು ಬಂದಿನಿ ಅವನ್ನ. 90 ಅಲ್ಲ ನೈಟಿ. ನಾವು ಹೆಂಗಸ್ಕರ ಅನ್ಕೊಂಡಿದ್ದೆ ಮ್ಯಾಗರಣಿ ಪೌರಿಂದ ಹೇಳ್ಕ ಮಾತವ ಚೆನ್ನಾಗಿ ಕೇಳಬೇಕು. ಹೊಡೆದು ಬಿಡ್ತಾನ. ಪುಟ್ಟ ಮನೆ ಮೊರೆ ತಗೋ ಮನೆ ಮೇಲೆ ಪುಟ್ಟೆ ತಗೋ ತಿಕ್ತಬ್ರು ಗಂಡನೇ ತಾಕು ಏನ್ ಬಂದು ಕತಕ ಡಮ 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 ಆರ್ಸ್ಬಿಟ್ಟನ. 3 ದಿನ ಗಂಟೆ ನೀರು ಏನ್ ಕೊಡ್ಬೇಡ ಅಲ್ಲಿಕಿರ್ಕ ಮಲ್ಲಿಕ ಅವನೇ ದಾರಿ ಬರ್ತಾನೆ. ಅದಕ್ಕಮ್ಮ ಹತ್ಕೋಬೋಕ್ನಿಲ್ಲ ಅಂದ್ರ ಹಗ್ಗ ತಗೋ ತೊಲಗಾಕು. ನೀನ್ ಯಾತಾಕೋ ಅವ ಇನ್ನೊಬ್ಳು ಕಟ್ಕೊಂಡ್ ಬಿಡ್ಗಾಡ್ಲಿ. ಅದಕ್ಕತಾನೆ ನೀನ್ ನನಗಾಗಿರೋದು. ಸುಮ್ಮನೆ ಯಾತಾಕೋ ಅಷ್ಟಕ್ಕೆ ಬಿದ್ದಾಯ್ತಾನ. ನಮ್ಮ ಮಟ್ಟೆ ಬಿದ್ದದು ಸೀಮೆಣ್ಣೆ ಕ್ಯಾನ್ಗೆ ಅಲ್ವಾ. ಅಕ್ಕವ ನೀನು ಮುಚ್ಚುಳ್ಕ ಸೀಮೆಣ್ಣಕಂತ ತಿರ್ಗಾಡ್ತಿದ್ದ. ಉಯ್ಕಣ್ಣ ಏನು ಗೊತ್ತಿದ್ದೊಳಗೆ ಪಾಠ ಹೇಳ್ಕೊಟ್ರ ಮನ್ಮೂರ್ದಾಗದ ಎಷ್ಟು ಹೊತ್ತ ಅವ್ ಹೇಳ್ಕೊಟ್ಟಂಗೆ ಮಾಡ್ಬಿಟ್ಟ. ಗಂಡ ಕಟ್ತಲೆ 3 ದಿವಸದ ಎಲ್ಲಾರು ದೇವಸ್ಥಾನದ ಓಪನ್ಗೆ ಚೆನ್ನಾಗಿ ತಿರ್ಗಾಡ್ತಾರ ಜಬರ್ದಸ್ತಾಗಿ. ನೀ ಪಾಠ ತಕೊಂಡ್ ಹತ್ತ ತಿರ್ಕೊಂಬಲಗಿದೆ. ಏನೇನು ಪ್ರಾಬ್ಲಮ್? ಪಾಲ್ ತಕಲ್ರಿ ಏನೇ ಪಾಲ್ ತಕಂತ ನನ್ನ ಹೇಳ್ತಿ ಹೇಳ್ತಾರ ಮಾತಾ. ನಿನ್ನ ಹೇಳ್ತಿ ಹೇಳ್ತಾ ಇರೋದು ಅತ್ತಗೇನ್ ಮಾತಾಡಿಯ ಚಿಗಿರಿ ಇಬ್ಬರಿಗೂ ಹಾಕೊಂಡು ಮಿತ್ ಬಿಡ್ತೀನಿ. ಏ ಅಣ್ಣ ನೀ ಬರಗಡೆ ನಮ್ಮ ಅಮ್ಮ ಮಾತಾಡ್ದೆ ಹೋಗ ಬರೋಲ್ಲ ಮಾನ ಮರ್ಯಾದೆ ಕಳಿತಲ್ಲ. ಏನೇನು ಪ್ರಾಬ್ಲಮ್ ನಿನಗೆ? ಏನ್ ಕಡಿಮೆ ಮಾಡಿದ ನಾನು ನಿನಗೆ? ಏನು ಕಡಿಮೆ ಮಾಡಿಲ್ಲ ಅಂತಲೇ ಮರ್ಯಾದೆ ಪಾಲ್ ತಗದೆ. ಅತ್ತಿಗೆ ಜನಗಳ ಜೊತೆಗೆ ಮಾತಾಡಿ ಸುಮ್ ಇದ್ ಮಾಡ್ಕೋಬಾರ್ದು. ನನ್ನ ಎದುರು ನಿಂತ್ಕೊಳಕ ತರತರ ನಡೀತಿದ್ದು ಕಂಡು ಬಾರಿಸ್ಕೊಂಡು ಕಡ್ಡು ಮೆಟ್ರಿಸ್ಕೊಂಡು ಪಾಲ್ ತಕೊಂಡ್ರಿ. ನೀವು ಒಳ್ಳೆ ಕಮ್ಮಿ. ನೀವು ಒಳ್ಳೆ ನೀ ಯಾವತ್ತು ಮಹಿಳಾ ಸಂಘಕ್ಕೆ ಸೇರಿದ ಅವತ್ತ ನನ್ನ ಮನ ಮುರಿದೋಯ್ತು. ಯಾಕಪ್ಪ 70,000 ಲೋನ್ ತಗೊಟ್ಟೆ 16 ಕಟ್ಟೇಳು ಕಟ್ಟ್ಯಾ. ನಾ ಕಟ್ಟಿ ಸಾಕಾಗದಲ್ಲ. ಲೋನ್ ತಗೊಂಡ್ಬಿಟ್ರೆ ನಾನು ಪಾಲ್ ತಗೋಬೇಕಮ್ಮಿ. ತಗೊಳ್ಳದ ಏನ್ ಮಾಡ್ಕತ್ತೆ ಮಾಡ್ಕೊ. ತಗೊಳ್ಳಲ್ಲ. ನನ್ನ ಐಕ ಮಕ್ಕಳು ಚೆನ್ನಾಗಿ ಚೆನ್ನಾಗವೆ ಹೋಗೋವು ಕೊಡೋಕು ಸಿಲಿ ಹಾಕ್ಬಾನೆ ಹಗ್ಗ ಕೊಡಕ್ಕೆ ಕೂತ ನನಗದ. ಲೇ ಹಗ್ಗ ಎತ್ತಕ್ಕೆ ತಕೊಳಕ ನೀನೇ ತಗೊಂಡ್ರೆ ರೈಕ್ಳ ಕತ್ತ ನೋಡ್ಕೊಳ್ಳಿ ನೀವೇ. ಬೇಡ ಬಿಡವ ಚಿನ್ನು ಪಾಲ್ ತಗ ತಿನ್ಕೊಬಿಡು. ನೋಡ ಹಗ್ಗ ತಗ ತೊಲಗಾಕ್ರ ಪಾಲ್ನು ತಗೋಬೇಕು. ಏನಾರ ಮಾಡ್ಬಿಡ್ಬೇಕು. ಎಷ್ಟೂರ್ಲಿಲ್ಲ ಸದ್ಯಕ್ಕೆ ಇಲ್ಲಿಲ್ಲ ಎಲ್ಲ ಕೂತಿದಾರಲ್ವಾ. ನೀವೇನ ಮಧ್ಯೆ ಇದ್ರೆ ನೀವೇ ಅವ್ರು ಅಂತ ತಿಳ್ಕೊಬೇಕಾಯ್ತ. ಎದ್ರಾದು ಯಾಕಂದ್ರೆ ಸರಿ ಇಲ್ಲ ಈಗ ಟೈಮು. 365 ದಿನ ನಿದ್ದೆ ಮಾಡ್ತೀವಿ. 365 ದಿನ ಕತೆ ಕೇಳಕ್ಕದ್ದ ಕೇಳ್ತೇವೆ ಅಂದ್ರೆ ಹಿಂಗಿನ ಕಾಲದಲ್ಲಿ ಮಾಡೋರು ಯಾರಿದಾರು? ಕಷ್ಟ ಅಲ್ವಾ? ಯಾಕೆಂದ್ರೆ ಭಗವಂತನ ಸಹಕಾರ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಇವತ್ತು ನಿದ್ಗೆಟ್ಬಿಡಿ ನಾಳೆ ಒಂದಿನ ಪರಮಾತ್ಮನ ಸೇವೆ ಮಾಡ್ಬಿಟ್ರಂತೂ ಇನ್ನೊಂದು ವಾರ ಮಲಿಕ್ ಹೋಗೋದು ಯಾರೇ ತಿಳಿಸ್ತಿದ್ರು ನಿಮ್ನ? ಮಲಿಕೊಂಡೇ ಹೋಗಿ ಅದು ಯಾರು ಇದರ ಸಲಕಣ ಭಗವಂತನ ಸಹಕಾರ. ಇವತ್ತು ಮಾಡ್ತಿರುವಂತ ಒಂದು ಕಾರ್ಯ ನಮ್ಮ ಜೀವನವನ್ನು ಪಾವನ ಮಾಡ್ತಕ್ಕಂಥದ್ದು. ಆ ದರೆತಂದು ಧರ್ಮಗುರು ಪರಂ ಜ್ಯೋತಿ ಮಂಟೇಸ್ವಾಮಿರವರ ಅನುಗ್ರಹ ನೋಡಿ. ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನಾವಿವತ್ತು ಆ ಭಗವಂತನ ಸೇವೆಯನ್ನು ಮಾಡ್ತಾ ಇದೀವಿ. ಪರಮಾತ್ಮನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗ್ತಾ ಇದೀವಿ. ಬೇಕಾದ್ರೆ ನಿಮ್ಗೆ ಮದ್ದೆಗಿದ್ದ ಬೇಕಾದ್ರೆ ಔಷಧಿ ಮಾಡ್ಸೋಬೇಕಾರೆ ಟೀ ಅಂತ ಈಗಿನ ಕಾಲದಲ್ಲಿ ಬೆಳೆಗಳಿಗೆ ಔಷಧಿ ಹೊಡ್ತೀವಿ ಜನಗಳು ಕೂಡಿದೆ ಅಂತ ನೀವು ಎಷ್ಟು ಹಿಡಿದ್ರೆ ಅಂತ ಲೆಕ್ಕ ಹಾಕ್ಬಿಟ್ಟು ಒಂದು 20 ಗೊಬ್ಬರ ಬಿಟ್ಬಿಡೋದ್ರಾಗ ಮಧ್ಯ ಒಂದು ಟೈಮ್ ನೋಡ್ಕೊಂಡು ಉಪ್ಪು ಪಡಸ್ ಗೊಬ್ಬರ ಬಿಟ್ಬಿಡೋದು. ಕೊನೆಗ ಕಳಿದ ಔಷಧಿ ಹೊಡೆದು ಮಲಗಿಸ್ಬಿಡೋದಾಗ ಮುರಿದಿಕ್ ನಾವು ಹೋಯ್ತಿರೋದಾಗ. ಪರಮಾತ್ಮನ ಸಹಕಾರ ಎಲ್ಲ ಒಳ್ಳೇದಾಗುತ್ತೆ. ಇಲ್ಲಿ ನಾರದರ ಬಗ್ಗೆ ಹೇಳ್ತಾ ಇದ್ದೆ ಗಮನ ಕೊಡಿ. ಕೈಲಾಸಕ್ಕೆ ನಾರದ ಬಂದಾಗ ಶಿವ ಕೇಳದ ನಾರದ ಲೋಕದ ಸಮಾಚಾರವೇನು? ಪರಮೇಶ್ವರ ನೀನಿಲ್ಲದೆ ಶಿವಭಕ್ತಿ ಇಲ್ಲದೆ ಜಗತ್ತೆಲ್ಲ ರಕ್ಕಸರ ಅವಳಿ ಮುಳುಗ್ತಾ ಇದೆ. 21 ದಿವಸಗಳಿಂದ ಮಕ್ಕಳಿಗೋಸ್ಕರವಾಗಿ ಗಂಡು ಸಂತಾನಕ್ಕೋಸ್ಕರವಾಗಿ ಇಂಗಳೇಶ್ವರ ಬಾಗೇವಾಡಿ ಸನ್ನಿಧಿಯಲ್ಲಿ ಮಾದರ ಸಮಾಧಾನಾಂಬಿಕೆ ನಮ್ಮ ಶೈವ ಬ್ರಾಹ್ಮಣರು ನಂದಿನುಂಪಿ ರಥವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಮಕ್ಕಳ ಫಲ ಕರುಣಿಸು. ಈ ವಿಚಾರಗಳನ್ನ ವರದಿಯನ್ನು ನಾರದರು ಒಪ್ಪಿಸ್ತಾ ಇದ್ರೆ ಕೈಲಾಸದ ಮತ್ತೊಂದು ದ್ವಾರ ಅಂದ್ರೆ ಮತ್ತೊಂದು ಬಾಗಿಲಲ್ಲಿ ನಂದೀಶ್ವರನಾದಂತವನನ್ನ ಒಳಗಡೆ ಬಿಡದೆ ದ್ವಾರಪಾಲಕರಾದ ದ್ರವಿಡ ಶಿಂಗಿಕೇಶಿಗಳು ತಡೆದು ಬಿಟ್ಟಿದ್ದಾರೆ. ಶಿವ ಬಂದು ಕೇಳ್ದ, ಏನಿದು ಗಲಾಟೆ? ಪರಮೇಶ್ವರ, ನಂದೀಶ್ವರ ಇಷ್ಟಲಿಂಗವನ್ನ ಭೂಲೋಕದಲ್ಲಿ ಯಾರ್ಗ ಕೊಟ್ಟು ಕೈಲಾಸಕ್ಕೆ ಭವ್ಯಾಗಿ ಬಂದಿದ್ದೇನೆ. ಅದಕ್ಕೆ ಅವನ ಒಳಗಡೆ ಬಿಡದೆ ತಡೆದಿದ್ದೇವೆ. ಎಂತ ಕೆಲಸ ಮಾಡಿದ್ರಿ? ನಂದೀಶ್ವರ ಅಂದ್ರೆ ಯಾರು? ದ್ವಿತೀಯ ಶಂಭು, 2ನೇ ಈಶ್ವರ. ಅವನನ್ನ ಒಳಗಡೆ ಬಿಡದೆ ತಡೆದ್ರೆ ಇದು ಅಪಮಾನವಲ್ಲವೇ? ಅಲ್ಲಿ ನಿಂತಿದ್ದ ನಾರದ್ರು ಹೇಳ್ತಾರಂತೆ,
ಅದೇನು ಭಗವಂತ ಬೇರೆಯವರಲ್ಲಿ ಲಿಂಗ ಇಲ್ಲದೆ ಬರಬಾರದು, ಈ ನಂದೀಶ್ವರ ಮಾತ್ರ ಬರ್ಬೋದಾ? ಅವ್ರ ಕರ್ತವ್ಯ ಅವ್ರು ಮಾಡವರೇ ತಾನೆ, ಇದರಲ್ಲಿ ತಪ್ಪು ನಂದೀಶ್ವರ ತಾನೆ. ನಿಜ, ನಂದಿ ಇತ್ತಮ್ಮ ಕಳೆದುಕೊಂಡ್ರು ಲಿಂಗವನ್ನು ಪಡೆಯಲು ಮತ್ತೆ ಭೂಲೋಕದ ವಾಸವನ್ನು ಅನುಭವಿಸಬೇಕು. ಪರಮೇಶ್ವರ, ನನಗೆ ಮತ್ತೆ ಭೂಲೋಕದ ವಾಸವೇ, ನಾನು ಹುಟ್ಟುವ ಸ್ಥಳ ಯಾವುದು, ನನ್ನ ಜನನಿ ಜನಕರಾರು, ನಾನು ಮಾಡಬೇಕಾದ ಕರ್ತವ್ಯವಾದರೂ ಏನು ಭಗವಂತ? ಅತ್ತ ನೋಡು ನಂದೀಶ್ವರ, ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿ ಬರ್ತಕ್ಕಂಥ ಇಂಗಳೇಶ್ವರ ಬಾಗೇವಾಡಿ ಎಂಬ ಸಾನ್ನಿಧ್ಯದಲ್ಲಿ ಮಾದರಸ ಮಾದಲಾಂಬಿಕೆಯರೆಂಬಂತ ಸತಿಪತಿಗಳು ಮಕ್ಕಳಿಗೋಸ್ಕರವಾಗಿ, ಗಂಡು ಸಂತಾನಕ್ಕೋಸ್ಕರವಾಗಿ 21 ದಿವಸಗಳಿಂದ ನಿನ್ನ ವ್ರತ ಮಾಡ್ತಾ ಇದ್ದಾರೆ, ನಂದಿರಂಪಿ ವ್ರತವನ್ನ. ಅವರ ಮಡಿಲಲ್ಲಿ ಅಯೋನಿ ಜೊತೆಯಿಂದ ಹುಟ್ಟಿ ಬಸವ ಎಂಬ ನಾಮದಿಂದ ನನ್ನ 8 ವರ್ಷ ಬಾಲ್ಯಗಳಿಂದ ಅವರ ಮಡಿಲಲ್ಲಿ ಕಳೆದು ತದನಂತರ ಘಟಪ್ರಭಾ ಮಲಪ್ರಭಾ ನದಿಗಳು ಸೇರುವ ಕೂಡಲ ಸಂಗಮನಾಥ ಕ್ಷೇತ್ರಕ್ಕೆ ನೀನು ಬರಬೇಕು. ಜಾತವೇದ ಮನುಗಳಿಂದ ಸಕಲ ವಿದ್ಯೆಗಳನ್ನು ಕಲಿತು ವಿದ್ಯೆಗಳ ಜೊತೆಯಾಗಿ ವಚನಗಳನ್ನು ರಚಿಸ್ತಾ ವಚನಗಳಿಗೆ ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮವನ್ನು ಬೆರೆಸ್ತಾ ಪ್ರಾಪ್ತ ವಯಸ್ಸಿನ ತನಕ ನೀನು ಅಲ್ಲಿ ಕಾಲ ಕಳೆಯಬೇಕು. ಪ್ರಾಪ್ತ ವಯಸ್ಸಿಗೆ ಅಲ್ಲಿಗೆ ಸರಿಯಾಗಿ 30 ಯೋಜನೆಗಳ ದೂರವಿರುವಂತಹ ಮಂಗಳವಾಡ ಕಲ್ಯಾಣ ಪಟ್ಟಣಕ್ಕೆ ಬರಬೇಕು. ಬಿಜ್ಜಲ ಬಲದೇವ ಮಂದಿರ ರಾಜಮಂತ್ರಿಗಳು ಸಿಗ್ತಾರೆ. ಅವರು ನಮ್ಮ ಕೈಲಾಸದ ದ್ವಾರಪಾಲಕರಾದ ದ್ರವಿಡ ಶಿಂಗಿಕೇಶಿಗಳು. ನನ್ನ ಕುಮಾರನಾಗಿರ್ತಕ್ಕಂಥ ವೀರಭದ್ರ ವೀರ ಮಡಿವಾಳಮಾಚಲನಾಗುಡ್ತಾನೆ. ನನ್ನ ಕುಮಾರನಾಗಿರ್ತಕ್ಕಂಥ ಷಣ್ಮುಖ ಚನ್ನಬಸವಣ್ಣನಾಗುಡ್ತಾನೆ. ನನ್ನ ಪಾರ್ವತಿಯ ಸೂಕ್ಷ್ಮ ಸ್ವರೂಪವೇ ಗಂಗಾಂಬಿಕೆಯಾಗಿ, ನನ್ನ ಪಾರ್ವತಿ ಆತ್ಮ ಸ್ವರೂಪವೇ ನೀಲಾಂಬಿಕೆಯಾಗಿ ನಿನಗೆ ಗಾಂಧ ರೀತಿಯಲ್ಲಿ ಇಬ್ಬರು ಹೆಣ್ಣುತ್ತಿರಿ ಸಿಗ್ತಾರೆ. ಬಸವನಾಗಿ ಬಸವೇಶ್ವರನಾಗಿ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ಊಟವಾಗುವಂತ ದಾಸೋಹ ಮಠವನ್ನು ಕಟ್ಟಿ ಅನುಭವ ಮಂಟಪವನ್ನು ರಚಿಸಿ ಪ್ರಖ್ಯಾತಗೊಳ್ಳುವ ಶರಣರಾದಿ ಶರಣರನ್ನೆಲ್ಲ ಬೆಳಗಿಸುವಂತ ಕಾರ್ಯವನ್ನ ನೀನು ಮಾಡಬೇಕು. ಹೋಗಿದ ಬಾಕಂದ ಜಗತ್ತನ್ನ ಶಿವಭಕ್ತಿಯ ತಾಣವನ್ನಾಗಿ ಮಾಡಬಾ ಅಂತ ನಂದೀಶ್ವರನಿಗೆ ಆಶೀರ್ವಾದ ಮಾಡಿದಾಗ ಇನ್ನೇನು ಭೂಲೋಕಕ್ಕೆ ಹೋಗಬೇಕು ನಂದೀಶ್ವರ. ಹೋಗುತ್ತಿದ್ದ ನಂದಿಯನ್ನು ಶಿವ ತಡಿತಾನೆ, ನಿಲ್ಲು ನಂದೀಶ್ವರ. ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋಹಿಸುವ ನಿನ್ನ ಮನಸ್ಸಿನಲ್ಲಿ ಶರಣನ ಬಗ್ಗೆ ತಾತ್ಸಾರ ಮನೋಭಾವನೆ ಬಂದರೆ ನಿನ್ನನ್ನು ಪರೀಕ್ಷೆ ಮಾಡಲು ಕೈಲಾಸವಾಸನಾದ ನಾನೂ ಬರಲ್ಲ, ವೈಕುಂಠಾಧಿಪತಿಯಾದ ಶ್ರೀಮನ್ನಾರಾಯಣನ ಬರಲ್ಲ, ಸತ್ಯಲೋಕಾಧಿಪತಿಯಾದ ಚತುರ್ಮುಖ ಬ್ರಹ್ಮನು ಬರಲ್ಲ. ನಿನ್ನನ್ನು ಪರೀಕ್ಷೆ ಮಾಡಲು ಯಾರು ಬರ್ತಾರೆ ಗೊತ್ತಾ? ತ್ರಿಮೂರ್ತಿಗಳಿಗಿಂತಲೂ ಹಿರಿಯರಾದಂತ ದರತಂದ ಧರ್ಮಗುರು ಪರಂಜ್ಯೋತರು ಬರ್ತಾರೆ ಕಲ್ಯಾಣ ಪಟ್ಟಣಕ್ಕೆ. ಎಚ್ಚರ ಎಚ್ಚರ ನಂದೀಶ್ವರ ಎಚ್ಚರ. ಶಿವನಾದಂತವನು ಕೈಲಾಸದಲ್ಲಿ ಆಜ್ಞೆ ಕೊಟ್ಟಲ್ಲ ನೋಡಿ. ಈ ಬಸವಣ್ಣನವರನ್ನ ಪರೀಕ್ಷೆ ಮಾಡೋದಕ್ಕೆ ಪರಂಜ್ಯೋತಿ ಮಂಟೇಸ್ವಾಮಿಯವರು ಬರೋದು ಕಲ್ಯಾಣ ಪಟ್ಟಣಕ್ಕೆ. ಅಲ್ಲಿ ಅಭಯವನ್ನು ಪಡೆದು ಕರ್ನಾಟಕದಾದ್ಯಂತ ಪಸರಿಸಿ ಶಿವಭಕ್ತಿಯ ತಾಣವನ್ನಾಗಿ ಮಾಡಿ ಬೊಪ್ಪೇಗೌಡಪುರದ ಕ್ಷೇತ್ರಕ್ಕೆ ಹೋಗಿ ನೆಲೆಗೊಳ್ಳದಿ ಭಗವಂತ. ನೋಡಿ, ಒಂದೊಂದು ಕತೆ ಒಂದೊಂದು ಲಿಂಕ್ ಇರುತ್ತೆ. ನಾವು ಮೂಲವಾಗಿ ತಿಳ್ಕೊಂಡಾಗ್ಲೇ ಕತೆ ಅರ್ಥ ಆಗೋದು ಸಂಪೂರ್ಣವಾಗಿ. ಇಲ್ಲಿ ಬಸವನಾಗಿರ್ತಕ್ಕಂಥವನ ಅವತಾರ ಎತ್ತಲು ನಂದೀಶ್ವರನಿಗೆ ಶಿವ ಆಜ್ಞೆ ಕೊಟ್ಟಲ್ಲ. ಕೈಲಾಸದಲ್ಲಿ ಕುಂಭನಾದ ತಮ್ಮ ತಮಟೆಗಳೆಲ್ಲ ಡಮ 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 ಡಮನೆ ಬೆಳಗ್ತಾ ಇದೆ. ಕೈಲಾಸದಲ್ಲಿ ಪರಶಿವನ ಆಜ್ಞೆ ಆದಂತೆ ಭೂಲೋಕದಂತ ಪುಣ್ಯವಾದಂತ ಇಂಗ್ಲೇಶ್ವರ ಬಾಗೇವಾಡಿಯ ಸಾನ್ನಿಧ್ಯದಲ್ಲಿ ಮಾದರ ಸಮಾಧಲಾಂಬಿಕೆಯ ಮಡಿಲಲ್ಲಿ ಬಸವನಾದಂತವರ ಅಯೋನಿ ಜೊತೆಯಿಂದ ಹುಟ್ಟಿ ತನ್ನ 8 ವರ್ಷ ಬಾಲ್ಯಗಳನ್ನು ಅವರ ಮಡಿಲಲ್ಲಿ ಕಳೆದು ತದನಂತರ ಘಟಪ್ರಭಾ ಮಲಪ್ರಭಾ ನದಿಗಳು ಸೇರುವಂತೆ ಕೂಡಲ ಸಂಗಮನಾಥ ಕ್ಷೇತ್ರಕ್ಕೆ ಬರ್ತಾನೆ. ಗುರು ಸಾನ್ನಿಧ್ಯವನ್ನು ಸೇರಲು ಬರ್ತಾ ಇದ್ದಾರೆ. ನಾವು ಮಂಟೇಸ್ವಾಮಿಯವ್ರ ಕತೆಗೆ ಹೋಗ್ಬೇಕಾದ ಕಾರಣದಿಂದ ಬಸವಣ್ಣವ್ರ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇರೋದು. ಆ ಮಂಟೇಸ್ವಾಮಿರವರ ಅನುಗ್ರಹವನ್ನು ಪಡೆಯುವಂತ ಸಮಯ ಹತ್ರ ಬರ್ತಾ ಇತ್ತಲ್ಲ. ಗುರು ಸಂಸ್ಕಾರವನ್ನು ಕೆಲವು ಜಾತಿ ಭೇದ ಮನಗಳಲ್ಲಿ ಬಂದು ಗುರು ಸಾನ್ನಿಧ್ಯವನ್ನು ಸೇರುತ್ತಾ ಅವರ ಒಂದು ಪುಣ್ಯ ತತ್ವವನ್ನ ಅಭಯವನ್ನು ಪಡಿತಾ ಇದ್ದಾನೆ ಬಸವ. ಯಾವ ರೀತಿಯಾಗಿ ಕುರುಬರ ವೀರಪ್ಪರ ಮನೆಯ ಕುರುಬರ ವೀರಪ್ಪನ ಮನೆಯ ಗದ್ದಿಗೆ ಸಿಂಗಾರ ಕಂಡು ಗುರುವೇ ಶಿವನೇ ನಿನ್ನಾಟ ಬಲ್ಲವರು ಯಾರೋ ಯಾರೋ. ಗುರುವೇ ನಿನ್ನಾಟಬಲ್ಲ ಅರನೇ ನಿನ್ನಾಟಬಲ್ಲ ಶಿವನೇ ನಿನ್ನಾಟಬಲ್ಲವರು ಯಾರ್ಯಾರೋ. ಗುರುವೇ ನಿನ್ನಾಟಬಲ್ಲವರು ಯಾರ್ಯಾರೋ. ಗುರುವೇ ನಿನ್ನವರು ಯಾರ್ಯಾರೋ. ಶಿವನೇ ನಿನ್ನಾಟಬಲ್ಲವರು ಯಾರ್ಯಾರೋ.
ಒಕ್ಕಲಿನ ಮುತ್ತಪ್ಪನ ಮನೆಯ ಒಕ್ಕಲು ಕನವ ಕಂಡು ಒಕ್ಕಲಿನ ಮುತ್ತಪ್ಪನ ಮನೆಯ ಒಕ್ಕಲು ಕನವ ಕಂಡು ಕುಂಬರ ಕುಂದಣ್ಣನ ಮನೆಯ ಕುಂಬರ ಕುಂದಣ್ಣನ ಮನೆಯ ಹುಡುಕೆ ಶಬ್ದಾವ ಕೇಳಿ ಕುಂಬರ ಕುಂದಣ್ಣನ ಮನೆಯ ಹುಡುಕೆ ಶಬ್ದಾವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೊಂ ಎಂದು ಕುಣಿವ ಗುರುವೇ ನಿನ್ನಾಟವಲ್ಲವರು ಯಾರ್ಯಾರೋ ಶಿವನೇ ನಿನ್ನಾಟವಲ್ಲವರು ಯಾರ್ಯಾರೋ ಅಡಪದ ಹಬ್ಬಯ್ಯನ ಮನೆಯ ತೋಲಿನ ಶಬ್ದಾವ ಕೇಳಿ ಅಡಪದ ಹಬ್ಬಯ್ಯನ ಮನೆಯ ತೋಲಿನ ಶಬ್ದಾವ ಕೇಳಿ ಅಡಪದ ಹಬ್ಬಯ್ಯನ ಮನೆಯ ಅಡಪದ ಹಬ್ಬಯ್ಯನ ಮನೆಯ ತೋಲಿನ ಶಬ್ದಾವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋ ಎಂದು ಕುಣಿವ ಗುರುವೇ ನೀನಾಟವಲ್ಲವರು ಯಾರ್ಯಾರೋ ಶಿವನೇ ನಿನ್ನಾಟವಲ್ಲವರು ಯಾರ್ಯಾರೋ ಮಡಿವಾಳ ಚಯ್ಯನ ಮನೆಯ ಮಡಿಯ ಚಂದಾವ ಕಂಡು ಮಡಿವಾಳ ಚಯ್ಯನ ಮನೆಯ ಮಡಿಯ ಚಂದಾವ ಕಂಡು ಮಡಿವಾಳ ಚಯ್ಯನ ಮನೆಯ ಮಾಚಯ್ಯನ ಮನೆಯ ಮಡಿಯ ಚಂದಾವ ಕಂಡು ಮಡಿವಾಳ ಚಯ್ಯನ ಮನೆಯ ಮಡಿಯ ಚಂದಾವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೊಂ ಎಂದು ಗುರುವೇ ನಿನ್ನಾಟವಲ್ಲವರು ಯಾರ್ಯಾರೋ ಶಿವನೇ ನಿನ್ನಾಟವಲ್ಲವರು ಯಾರ್ಯಾರೋ ಮಾದಿಗರ ಹರಳಯ್ಯನ ಮನೆಯ ಹಂಬಲಿ ರುಚಿಯ ಸವೆದು ಮಾದಿಗರ ಹರಳಯ್ಯನ ಮನೆಯ ಹಂಬಲಿ ರುಚಿಯ ಸವೆದು ಮಾದಿಗರ ಹರಳಯ್ಯನ ಮನೆಯ ಗುರುವೇ ಗುರುವೇ ಮಾದಿಗರ ಹರಳಯ್ಯನ ಮನೆಯ ಹಂಬಲಿ ರುಚಿಯ ಸವೆದು ಮಾದಿಗರ ಹರಳಯ್ಯನ ಮನೆಯ ಹಂಬಲಿ ರುಚಿಯ ಸವೆದು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಸೊರ್ರು ಎಂದು ಕುಡಿವ ಗುರುವೇ ನೀನಾಟವಲ್ಲವರು ಯಾರ್ಯಾರೋ ಶಿವನೇ ನಿನ್ನಾಟವಲ್ಲವರು ಯಾರ್ಯಾರೋ ಗುರುವೇ ನಿನ್ನಾಟವಲ್ಲವರು ಯಾರ್ಯಾರೋ ಶಿವನೇ ನಿನ್ನಾಟವಲ್ಲವರು ಯಾರ್ಯಾರೋ ಗುರುವೇ ನಿನ್ನಾಟವಲ್ಲವರು ಯಾರ್ಯಾರೋ ಶಿವನೇ ನಿನ್ನಾಟವಲ್ಲವರು ಯಾರ್ಯಾರೋ ಗುರುವೇ ಹರನೇ ನಿನ್ನಾಟವಲ್ಲವರು ಯಾರೋ ಯಾರೋ ಭಗವಂತನ ಸಾರಥ್ಯದಲ್ಲಿ ಗುರು ಸಂಸ್ಕಾರವನ್ನು ಬಸವನಾದವನ್ನು ಕಲಿತ ಜಾತವೇದ ಮುನಿಗಳಲ್ಲಿ ವಿದ್ಯತ್ವವನ್ನು ಕಲಿತ ವಿದ್ವತ್ತಿನ ಜೊತೆಯಾಗಿ ವಚನಗಳನ್ನು ರಚಿಸ್ತಾ ವಚನಗಳಿಗೆ ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮವನ್ನು ಬರೆಸ್ತಾ ಪ್ರಾಪ್ತ ವಯಸ್ಸಿನ ತನಕ ಬಸವಾಲಿ ಕಾಲ ಕಳೆದು ಪ್ರಾಪ್ತ ವಯಸ್ಸಿಗೆ 30 ಯೋಜನೆಗಳು ದೂರವಿರುವಂತ ಮಂಗಳವಾಡ ಕಲ್ಯಾಣ ಪಟ್ಟಣಕ್ಕೆ ಬರುತ್ತಾನೆ. ಬಿಜ್ಜಲ ಬಲದೇವ ಮಂತ್ರಿಯನ್ನುವ ರಾಜಾಮಂತ್ರಿಗಳಲ್ಲಿ ಅಪಾರವಾದ ಸ್ನೇಹವನ್ನು ಬೀರಿ ಭಗವಂತನ ಸಾಕಾರವನ್ನು ಹೊಂದುತ್ತಾ
ಭಕ್ತಿಯ ಒಂದು ಪತಾಕೆಯನ್ನು ತಾನು ಜಗತ್ತಿಗೆ ಸಾರುತ್ತಾ ಶಿವತತ್ವ ಶಿವಬೋಧನೆ ಮಾಡ್ತಾ ತನ್ನ ಜೀವನವನ್ನು ಪಾವನ ಮಾಡಿಕೊಳ್ತಾ ವೈಭೋಗವಾಗಿ ಕಾಲ ಕಳೀತಾ ಇದ್ರೆ ಮಹಾಮನೆ ಮಠವನ್ನು ರಚಿಸಿ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯದಾಸೋಹ ಇಕ್ಕುವಂತ ಕ್ಷೇತ್ರವನ್ನು ಮಾಡುತ್ತಾರೆ ಬಸವಣ್ಣನವರು. ಅನುಭವ ಮಂಟಪ ರಚಿಸಿ ಜಾತಿಗೊಬ್ಬ ಶರಣನಾಗಿ ವಚನಗಳ ಭಂಡಾರ ರಚಿಸುವಂತ ಕಾಯಕ ಮಾಡ್ತಾ ಮೇಲು ಕೀಳಿನ ಭಾವನೆ ತೋರದೆ ಎಲ್ಲರೂ ಶರಣಾದಿ ಶರಣರು ಎನ್ನುವ ತತ್ವವನ್ನು ಸಾರುತ್ತಾ ಪ್ರಖ್ಯಾತಗೊಳಿಸುತ್ತಾರೆ ಕಲ್ಯಾಣ ಪಟ್ಟಣವನ್ನ. ಇಂಥ ವೈಭೋಗವಾಗಿ ನಡೀತಿದ್ದಂತ ಬಸವನಾದಂತವನು ಗಂಗಾಂಬಿಕೆ ನೀಲಾಂಬಿಕೆ ಎನ್ನುವ ಹೆಣ್ಣುಮಕ್ಕಳನ್ನ ಗಾಂಧರೀತಿಯಲ್ಲಿ ಮದುವೆಯಾಗಿ ಇಡೀ ಕಲ್ಯಾಣ ಪಟ್ಟಣವನ್ನ ಉದ್ಧಾರವನ್ನಾಗಿ ಮಾಡಿ ಶವತತ್ವ ಬೋಧನೆಯನ್ನು ಮಾಡ್ತಾ ಕಾಲ ಕಳೆಯುವ ಸಂದರ್ಭ ನೋಡಿ. ಆ ಸಂದರ್ಭಕ್ಕೆ ದರೆತಂದ ಧರ್ಮಗುರು ಪರಂಜ್ಯೋತಿರು ಬರುವಂತ ಒತ್ತಾಯಿತು. ಹೇಗೆ? ಕಲ್ಯಾಣ ಪಟ್ಟಣ ವೈಭೋಗವಾಗಿ ನಡೀತಿರುವ ಸಂದರ್ಭದಲ್ಲಿ ಒಂದು ದಿನ ಏನಾಯ್ತು, ಬಸವಣ್ಣನವರ ಧರ್ಮಪತ್ನಿಯಾದಂತ ಗಂಗಾಂಬಿಕೆಯವರ ಕನಸಿನಲ್ಲಿ ದರೆತಂದ ಧರ್ಮಗುರು ಪರಂಜ್ಯೋತಿರು ದಿಗ್ಗಜ ಪ್ರತ್ಯಕ್ಷರಾದರು. ಗಂಗಾಂಬಿಕಾ, ನಿನ್ನ ಗಂಡನಾದ ಬಸವಣ್ಣನ ಪರೀಕ್ಷೆ ಮಾಡಲು ಇನ್ನು 7 ದಿವಸದಲ್ಲಿ ಕಲ್ಯಾಣ ಪಟ್ಟಣಕ್ಕೆ ನಾನು ಬರ್ತಾ ಇದ್ದೇನೆ. ಇಷ್ಟು ಜನಗಳ ಮಧ್ಯೆ ನನ್ನ ಗಂಡನನ್ನು ಹೇಗೆ ಪತ್ತೆ ಹಚ್ಚುತ್ತಾನೆ ಎಂದು ನೋಡೋಣ. ವಿಚಾರ ತಿಳಿಸುವುದು ಶಿವೋಹಂ 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 ಪಟ್ಟಂತ ಕಂಡುಬಿಡ್ತಲ್ಲ, ಅಷ್ಟೊತ್ತರೆಗೂ ಕಂಡಿರೋದು ಕನಸು. ಈ ಜಗತ್ತು 7 ಜಾತಿ ಕನಸು ಬೀಳ್ತಾವಂತ. ಯಾವ್ದಪ್ಪ ಅದು? ಒಂದು ಸುಸ್ವಪ್ನ, ಇನ್ನೊಂದು ದುಸ್ವಪ್ನ. ಸುಸ್ವಪ್ನ ಅಂದ್ರ ಪರಮಾತ್ಮನ ಹೆಸರು ಕುಮಲಿ ಕಳೆದ ಗುರುವೇ ಮಂಟೆ ಸ್ವಾಮಿ ಸಿದ್ದಪ್ಪಾಜಿ ನನ್ನೊಬ್ಬರು ಕಾಪಾಡಪ್ಪ ಅಂತ ಎಡಮಗ್ಲ ಮಲಗಿ ಬಲಮಗ್ಲಾಗಿ ಹೇಳ್ತಾರಲ್ಲ, ಅವ್ರಿಗೆಲ್ಲ ಒಳ್ಳೊಳ್ಳೆ ಕನಸು ಬೀಳ್ತಾವಂತೆ. ಬಿದ್ದ ಕನಸೆಲ್ಲ ನಿಜವಾದವಂತೆ. ಪಕ್ಕದಾಗಿ ನಾವು ಗ್ವಾಡ ಗದಿಕ ಸತ್ರು ಸಾಯಲ್ಲ. ನೋಡಪ್ಪ, ಗ್ವಾಡ ಕತ್ಕೊಂಡ್ರು. ಯಾಕಂದ್ರೆ ಪರಮಾತ್ಮನ ಹೆಸರು ಇರ್ತಾನಲ್ಲ, ದೇವರೇ ಬಂದು ಕಾವಲ್ನ ಕಾಯ್ದಿರ್ತಾನೆ. ಇದಕ್ಕೆ ಸುಸ್ವಪ್ನ. ಇನ್ ಕೆಲವ್ರಿಗೆ ದುಸ್ವಪ್ನ ಅಂತ ಬೀಳುತ್ತ ನೋಡ್ರಿ. ಅದ್ಯಾರ್ಗೆ? ಈ ಲೋಕದ ವ್ಯವಹಾರಗಳನ್ನ ತಲೆಗಚ್ಚ ಮಲಿಕತಾರಲ್ಲ, ನಾಳೆ ಬಡ್ಡಿ ದುಡ್ಡು ಎಷ್ಟು ಬರಬೇಕು, ಕಂತು ಬೇರೆ ಕಟ್ಟಬೇಕು, ಚೀಟಿ ಬೇರೆ ಬಂತು, ಸಂಘ ಬೇರೆ ಬಂತು ಕಣ. ಸಂಘ ಬೇರೆ ಅಂದ್ರೆ ಎಷ್ಟು ಸಂಘದಲ್ಲಿ ಆ ಸಂಘದಲ್ಲಿ ಎತ್ತೀನಿ ಕಣ. ಎತ್ತು ಬಿಡ. ಅಯ್ಯೋ, ಇದನ್ನೇ ಕಟ್ಟಾಕದೆ ಬೆಳಿಗ್ಗೆ ಊರ್ ಬಿಡೋದಾಗದ. ಊರ್ ಬಿಡದಿನಲ್ಲ, ಅವರೇ ಬುರಿಸ್ತಾರ. ಒಟ್ಟಿನಲ್ಲಿ ಈ ಮಂಟೆ ಸ್ವಾಮಿ ಕಥನ ಅರ್ಧಂಪರ್ಧಂ ಕೇಳ್ಕೋದವ್ರಿಗೆ ಅಂತವ್ರಿಗೆ ಬೆಳೆದಿಕ್ಕಾದಿದಲ್ಲ. ಇಲ್ಲ ಇಲ್ಲ, ಯಾರು ಎದ್ದೋಗಲ್ಲ. ಇವರೆಲ್ಲ ಆಲ್ಟ್ ಗಾಡಿ ಅಲ್ವಾ ಇವರು? ಯಾಕಂದ್ರೆ ಭಗವಂತನ ಸೇವೆ ಮಾಡಕ್ ಬಂದಿರೋರು. ಯಾಕಂದ್ರೆ ಮೊನ್ನೆ ಅಲ್ವಪ್ಪ, ಮೊನ್ನೆ ಗುಂಡ್ಲುಪೇಟೆ ಸೋಡೊಬ್ಳು ತಾಯಿ ಅರ್ಧಂಪರ್ಧಂ ಕತೆ ಕೇಳ್ಕೊಬಿಟ್ಟು ಬೆಳಗ್ಗೆ ಗಂಟೆ ಒಳಗ 6 ವಾರ ದೈ ಹಿಡ್ಕೊಂಡಿತ್ತು. 6 ವಾರ ಅಂದ್ರ 6 ಪುಲ್ಲು ಒಂದು ಆಪು ಅಂತ. 3 ವಾರ ಎಮ್ಗಳು ಸೋತೋಗಿದ್ವಲ್ಲ. 3 ವಾರ ಅಂದ್ರೆ ಒಂದ್ ಕರ ಹಾಕಿತ್ತಲ್ಲ. ಓ, ಸತ್ಯವಂತ ಮತ್ತ. ಯಾಕಂದ್ರೆ ಭಗವಂತನ ಸಹಕಾರ. ನಿಮ್ದೇನು ಬಾಳಿ ದೊಡ್ಡದಾಗಿ ಬೆಳಗಾನ 10 ಗಂಟೆ ಅಂತ ಏನ್ ಹೇಳ್ತಾ ಇಲ್ಲ. ಕಳಸ ಪ್ರತಿಷ್ಠಾಪನೆ ಬೇರೆ ಅದಲ್ಲ. ನೀವೆಲ್ಲ ಭಕ್ತಿಯಿಂದ ಸ್ನಾನ ಮಾಡ್ಕೊಂಡ್ ಬರ್ಬೇಕಲ್ಲ. ವ್ಯವಸ್ಥೆ ಮಾಡೋ ಎಲ್ಲಕ್ಕೂ ಕೂಡ ಟೈಮ್ ಅದೇ. ಒಟ್ಟಿನಲ್ಲಿ ಇರುವಷ್ಟು ಸ್ವಲ್ಪ ಕಾಲ ಭಗವಂತನ ಸೇವೆಯನ್ನು ಮಾಡ್ದಾಲೆ ಜೀವನ ಪಾವನ ಆಗೋದು. ಒಳ್ಳೊಳ್ಳೆ ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ ಊರಿನಲ್ಲಿ, ಚೆನ್ನಾಗಿ ನಡೀತಾ ಇದೆ. ವರ್ಷಕ್ಕೊಮ್ಮೆ ನಡೆಸ್ತಾ ಇರುವಂತ ಒಂದು ವಿಶೇಷವಾದ ಕಾರ್ಯ. ಆ ಭಗವಂತ ನಮ್ಮೆಲ್ಲರ ಜೀವನ ಪಾವನ ಮಾಡ್ಲಿ. ಇಲ್ಲಿ ಗಂಗಾಂಬಿಕೆಯವರು ಬಿದ್ದಿರೋದು ಸುಸ್ವಪ್ನ. ಬರಬರನೆ ಗಂಡನಾದ ಬಸವನ ಹತ್ರ ಬರ್ತಾರೆ ಬಸವಣ್ಣನವರು. ಇನ್ನು 7 ದಿವಸದಲ್ಲಿ ನಮ್ಮ ದರೆತಂದ ಧರ್ಮಗುರು ಪರಂಜ್ಯೋತಿಯವರು ಈ ಕಲ್ಯಾಣ ಪಟ್ಟಣ ಬರ್ತಾರಂತೆ. ಇಷ್ಟು ಜನಗಳ ಮಧ್ಯೆ ಅವರನ್ನು ಹೇಗೆ ಪತ್ತೆ ಹಚ್ತೀರ ಸ್ವಾಮಿ? ಏನಾದ್ರೂ ಒಂದು ಇದಕ್ಕೊಂದು ಉಪಾಯ ಹುಡುಕಿ ಸ್ವಾಮಿ, ಉಪಾಯ ಹುಡುಕಿ. ನಿಜ, ಬರುವಂತ ಪರಂಜ್ಯೋತಿಯವ್ರನ್ನ ಯಾರು ನೋಡಿಲ್ಲ. ಇದಕ್ಕೇನಾದ್ರೂ ಒಂದು ಏರ್ಪಾಡು ಮಾಡ್ತೀನಿ ಅಂತ ದೊಡ್ಡ ದೊಡ್ಡ ಮಹನೀಯರನ್ನೆಲ್ಲ ಕರೆಸಿ ಒಂದ್ ಸಭೆ ಇಡಿಸ್ಬಿಟ್ರು ಪರಂಜ್ಯೋತಿಯವರು. ಯಾರೋ ಬಸವಣ್ಣನವರು. ಬರುವಂತ ಪರಂಜ್ಯೋತಿಯನ್ನ ಪತ್ತೆ ಹಚ್ಚೋದು ಹೇಗೆ? ಆಗೆಲ್ಲ ಮಾತುಕತೆ ಮಾಡಿ 2 ತೀರ್ಮಾನ ಮಾಡಿದ್ರಂತೆ. ಏನದು? ಮಹಾಮನೆ ಮಠದ ಮೂಡಣದ ಕಡೆಗೆ ಕಲ್ಲು ಕೋಳಿ ಇಡಿಸ್ತಾರೆ. ಮಹಾಮನೆ ಮಠದ ಪಡುವಣದ ಕಡೆಗೆ 4 ಗಿಳದ ಚರ್ಮದ ಗಂಟೆ ಇಡಿಸ್ತಾರೆ. ಕಲ್ಲು ಕೋಳಿ ಎದ್ದು ಯಾವಾಗ ಕೂಗುತ್ತೋ, 4 ಗಿಳದ ಚರ್ಮದ ಗಂಟೆ ಯಾವಾಗ ನುಡಿಸುತ್ತೋ ಆಗ ಪರಂಜ್ಯೋತಿರು ಬಂದ್ರು. ನೋಡಿ, 2 ಗುರುತು ಮಾಡಿಕೊಂಡು ಕಾಲ ಕಳೆದ್ರು ಯಾರೋ ಬಸವಣ್ಣನವರು. ದಿನ ಹುರುಳದಂತೆ ಕಲ್ಯಾಣ ಪಟ್ಟಣ 7 ಮೈಲಿ ದೂರವಿರುವಂತೆ ದರೆತಂದ ಧರ್ಮಗುರು ಪರಂಜ್ಯೋತಿರು ದಿಗ್ಗಜ ಪ್ರತ್ಯಕ್ಷರಾದರು. ಬಲಗೈಯಲ್ಲಿ ಬಾರಿಗಾಚದ ಗಜಗಂಡೇಶ್ವರನಾದ ಕಂಡಾಯ, ನಾಗಬೆತ್ತ ನಾಗ ಜೋಳಿಗೆಯನ್ನು ಕೈ ಹಿಡಿದು ಹಣೆಯಲ್ಲಿ ವಿಭೂತಿ ಕೊಳೆದು ರುದ್ರಾಕ್ಷಿಯನ್ನು ಧರಿಸಿ ಶೋಮಯವಾಗಿ ನಿಂತಿರಬೇಕಾದ್ರೆ ಸುನಗನಗ್ತಾರಂತೆ ಪರಂಜ್ಯೋತಿರವರು. ಬಸವ, ನಾನೀಗ ನೇರವಾಗಿ ಕಲ್ಯಾಣ ಪಟ್ಟಣದ ಒಳಗಡೆ ಬಂದರೆ ಆಡುವ ಹುಡುಗನಿಂದ ಹಲಗಾಡುವ ಮುದುಕನ ತನಕ ನಾನೇ ಪರಂಜ್ಯೋತಿಯನ್ನು ಪತ್ತೆ ಹಚ್ಚಿಬಿಡ್ತಾರೆ. ನನ್ನ ವೇಷ ಇದಲ್ಲ, ನನ್ನ ವೇಷ ಇದಲ್ಲ. ಈಗ ನೋಡು, ಜೈ ಶಿವಶಂಕರ. ಆಗಂದ ಕೂಡಲೇ ಕಂಡಾಯ ಮಾಯವಾಯಿತು, ಜೋಳಿಗೆ ಮಾಯವಾಯಿತು, ನಾಗಬೆತ್ತ ಮಾಯವಾಯಿತು. ಇವರ ರೂಪ ಹೇಗಾಯ್ತು ಗೊತ್ತಾ? ಕುರುಚುಲು ಗಡ್ಡ, ಮೈಯೆಲ್ಲ ಕಜ್ಜಿ ಗಾಯ, ಗುಂಗುರು ತಲೆ, ಎಡೆಗಳ ಮೇಲೆ ಹೆಂಡದ ಮಡಿಕೆ, ಬಲೆಗಳ ಮೇಲೆ ಎಮ್ಮೆ ಚಕಟ, ಬೀದಿಯಲ್ಲೂ ದುರ್ವಾಸನೆ ಬಡಿತಾ ಇದೆ ನೋಡಿ, ತಡೆಯಲಾರದ ವಾಸನೆ. ಬಸವ, ಈಗ ನೀನೇ ಬಂದ್ರು ಪತ್ತೆ ಹಚ್ಚಕ್ಕಾಗಲ್ಲ, ನೋಡೋಣ ಅಂತ ಬೀದಿ ಒಳಗಡೆ ಪ್ರತಿಯೊಬ್ಬರನ್ನು ಪರೀಕ್ಷೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಪರಂಜ್ಯೋತಿರವರು. ಹೇಗೆ? ಮಾಯಾ ಕೋಲಹಲ ಈ
ಜಗ ಮಾಯಾ ಕೋಲಹಲ ಈ ಮಾಯಾ 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 ಆ, ಆ, ಬರುವ ದಾರಲ್ಲಿ ಪ್ರತಿಯೊಬ್ಬರನ್ನು ಪರೀಕ್ಷೆ ಮಾಡ್ಕೊಂಡ್ ಬರ್ತಾ ಇದ್ರಲ್ಲ ಏನಪ್ಪ ಈ ಬಸವಣ್ಣವ್ರ ಕಲ್ಯಾಣ ಪಟ್ಟಣ ಹೊಟ್ಟೆ ತುಂಬ ಊಟ ಆಗ್ತಾರಂತಲ್ಲ ಯಾವ ಕಡೆ ಹೋಗ್ಬೇಕು ಮುಂದೆ ಹೋಗಿ ಬಲ ದೇವ್ರು ನೀನ್ ಚೆನ್ನಾಗಿಟ್ಟಲ್ಲ ಕಣಪ್ಪ ಸ್ವಲ್ಪ ದೂರ ಬಂದ್ರು ಪರಮ ಜ್ಯೋತರು ಪುನಃ ಯಾರನ್ನ ಕೇಳ್ಬೇಕಲ್ಲ ಏನಪ್ಪ ಸ್ವಾಮಿ ಶರಣದ ಮಗನೇ ಹೌದು ಸ್ವಾಮಿ. ಈ ಕಲ್ಯಾಣ ಪಟ್ಟಣ ಬಸವಣ್ಣವ್ರದ್ದು ಮಠ ಇದೆ ಅಂತಲ್ಲ ಹೊಟ್ಟೆ ತುಂಬ ಊಟ ಆಗ್ತಾರಂತಲ್ಲ ಯಾವ ಕಡೆ ಹೋಗ್ಬೇಕು ಈ ಕಡೆ ಹೋಗಿ ಸ್ವಾಮಿ. ಯಾರೋ ಮುಂದೆ ಈ ಕಡೆ ಹೋಗಿ ಹಿಂಗ್ ತಿರುಗಿ ಸ್ವಾಮಿ ಸಿಗುತ್ತೆ. ಯಾರೋ ಮುಂದೆ ಬಲ ತಿರುಕಳಿಂದ್ರಲ್ಲ ಅಲ್ಲಿ ಅದೇ ಸ್ವಾಮಿ ಅವ್ರ ಊರ್ಗ್ ಹೊಸಬ್ರು ಸ್ವಾಮಿ ಅವ್ರ ಮಾತೆಲ್ಲ ಹಿಂಗ್ ಹೋಗಿ ಸ್ವಾಮಿ ಈ ಕಡೆ ಸಿಗುತ್ತೆ. ಇಲ್ಲಿ ಹೋಗ್ಬಿಟ್ಟು ಎಡ ಕಡೆ ತಿರುಗಿ ಸ್ವಾಮಿ. ಏನೋ ದಾರಿ ಗೊತ್ತಾಯ್ತು ಒಂಚೂರು ಕರ್ಕೊಂಡೋಗಿ ತೋರ್ಸಪ್ಪ. ಆಗಲಕ್ಕ ನಂಗೆ ಕೆಲಸ ಅದ. ಆ ಆಗಲಕ್ಕ ಕೆಲಸ ಅದ ನಂಗ. ವಯಸ್ಸಾದವ್ರ ಜೊತೆ ಮಾತಾಡ ವಯಸ್ಸಾದ್ಮೇಲೆ ಹಟ್ಟಿಲಿ ಬಿಟ್ಬಿಟ್ಟು ಬೀದಿ ಯಾಕೆ ಸುತ್ತಾಕ್ ಬಂದಿದೆ. ನಿನಗ್ ವಯಸ್ಸಾಗಲ್ವೇನಪ್ಪ? ಹಿಂಗ್ ವಯಸ್ಸಾದ್ರೆ ಹಟ್ಟಿ ಬಿಟ್ಟು ಬೀಚ್ಗೆ ಬರ್ಲಾ. ಸತ್ತೋಯ್ತೇನಪ್ಪ? ಸತ್ತೋಯ್ತೀನಿ ಅಂತ ಹೇಳ್ದ. ಪ್ಯಾನ್ ಹಾಕೊಂಡ್ ಮನೇಲೆ ಮಲಗಿರ್ತೀನಿ ಸೆಕೆಲ್ವ ಈಗ. ಬಸವಣ್ಣವ್ರ ಕಾಲದಲ್ಲಿ ಪ್ಯಾನಿತೇನ್ರಿ ಹೇಳ್ತಿದಾರಲ್ಲ. ಯಾವ ಕಡೆ ಹೋಗ್ಬೇಕಪ್ಪ ಚುಕ್ಕರ್? ಕೆಮ್ಮ ಅತ್ತ ಕೆಮ್ಮ ಮೊಗಕ್ಕೆ ಕೆಮ್ತಿದ್ದಲ್ಲ. ವಯಸ್ಸಾಗಿದೆ ಕಣಯ್ಯ. ವಯಸ್ಸಾದ್ಮೇಲೆ ಹಟ್ಲಿರೋ ಅದೇ ಸುತ್ತಾಕ್ ಬಂದಿದೆ. ಹಾಳಾಗೋಲ್ ಒಂಚೂರು ಕರ್ಕೊಂಡೋಗ್ ಆಗಲ್ಲ ನಂಗೆ ಕೆಲಸ ಅದ. ನಿನ್ ಹೆಂಡತಿ ಮಕ್ಳು ಚೆನ್ನಾಗಿರ್ತಾರೆ. ಚೆನ್ನಾಗಿರೋದೇ ಬೇಡ ಬಿಡು, ಇರೋದೇ ಸಾಕು. ಧರ್ಮ ಮಾಡಯ್ಯ. ಏನ ಧರ್ಮ ಮಾಡೋದು ನಿಂಗ? ವಾದೆ ಆಗಿರೋದು ಹೇಳು. ಪುಣ್ಯ ಮಾಡು. ಏನ ಪುಣ್ಯ ಮಾಡೋದು ನಿಂಗ? ಏನಪ್ಪ ಈ ಬಸವಣ್ಣ ಕಲ್ಯಾಣ ಪಟ್ಟಣ ಯಾವ ಕಡೆ ನೋಡ್ ಕತ್ಕೊಳ್ಳಿ ನೋಡ್ ಕತ್ಕೊಳ್ಳಿ. ಕೆಲಸ ಇಲ್ದೆ ಕೂದಲು ಹೋಗ್ಯ ನೋಡಿ ಅವ್ನು ಬೀದಿ ಅಂದ್ಮೇಲೆ ಇಂತ ಒಳ್ಳೆಯವರು ಇರ್ತಾರೆ ಅಂತ ಬಿಡ ದಾರಿ ಆಯ್ತು ದಾರಿ ಬಿಡ ಆಯ್ತು ಆಯ್ತು. ನೋಡಿ ಬೀದಿಲಿ ಪರೀಕ್ಷೆ ಮಾಡ್ಕೊಂಡ್ ಬರ್ತಾ ಇರೋದು ಪರಮ ಜ್ಯೋತಿರವರು. ಮಾಯಾ ಕೋಲಹಲ ಈ ಜಗ ಮಾಯಾ ಕೋಲಹಲ ಈ ಮಾಯಾ ಕೋಲಹಲ ಈ ಜಗ ಮಾಯಾ ಕೋಲಹಲ. ದೇವದಾನವ ಸುರಮುನಿಯೆಲ್ಲರೂ ದೇವದಾನವ ಸುರಮುನಿಯೆಲ್ಲರೂ ಮಾಯಕ್ಕೆ ಸಿಲುಕಿ ಮರುಳಾದರು ಮನುಜ. ದೇವದಾನವ ಸುರಮುನಿಯೆಲ್ಲರೂ ಮಾಯಕ್ಕೆ ಸಿಲುಕಿ ಮರುಳಾದರು ಮನುಜ. ಎನ್ನುವನ್ನು ಮಣ್ಣು ಎನ್ನುವ ಮಾಯಕ್ಕೆ ಸಿಲುಕಿ ಎನ್ನುವನ್ನು ಮಣ್ಣು ಎನ್ನುವ ಮಾಯಕ್ಕೆ ಸಿಲುಕಿ ಯಾರನ್ನು ಬಿಡದೆ ಕಾಯುತ್ತಿಹನಯ್ಯ. ಯಾರನ್ನು ಬಿಡದೆ ಕಾಯುತ್ತಿಹನಯ್ಯ. ಮಾಯಾ ಕೋಲಹಲ ಈ ಜಗ ಮಾಯಾ ಕೋಲಹಲ ಈ ಮಾಯಾ ಕೋಲಹಲ. ಮಠ ಮಧ್ಯಾಹ್ನದ ವೇಳೆ ಊಟದ ಸಮಯಕ್ಕೆ ಸರಿಯಾಗಿ ಪರಂಜ್ಯೋತಿ ಅವರು ಬಸವಣ್ಣವ್ರ ಕಲ್ಯಾಣ ಪಟ್ಟಣದ ದಾಸೋಹ ಮಠದ ಮುಂಭಾಗಕ್ಕೆ ಬಂದ್ಬಿಟ್ರು. ಆ ದಾಸೋಹ ಮಠದ ಬಾಗಿಲಲ್ಲಿ ಕಟಿಕೆ ಸಂಗಣ್ಣ ಅಂತ ಒಬ್ಬ ಶರಣ ಇದ್ದ. ಅವನೇನ್ ಮಾಡ್ತಾ ಇದ್ದ, ಎಲ್ಲ ಬರೋರ್ನೆಲ್ಲ ಒಳಗಡೆ ಕಳಿಸ್ತಾ ಇದ್ದ, ಲಿಂಗ ತೋರಿಸ್ತವ್ರನ್ನೆಲ್ಲ. ಸ್ವಾಮಿ ಲಿಂಗ ಇದೆಯಾ ಸ್ವಾಮಿ? ನಡ್ರಿ ಸ್ವಾಮಿ ಒಳಗ. ಸ್ವಾಮಿ ಲಿಂಗ ಇದೆಯಾ ಸ್ವಾಮಿ? ನಡ್ರಿ ಯಾಕರ ಸ್ವಾಮಿ. ಸ್ವಾಮಿ ಲಿಂಗ ಇದೆ ಸ್ವಾಮಿ? ನಡ್ರಿ ಸ್ವಾಮಿ. ಎಲ್ಲಾನು ಒಳಗಡೆ ಬಿಡ್ತಿರ್ಬೇಕಾದ್ರೆ ಇನ್ನು ಕೆಲವರು ನಾವು ಮಾಮೂಲು ಸ್ವಾಮಿ ಗೊತ್ತಲ್ಲ. ಮಾಮೂಲಿ ಇಲ್ಲ ಸ್ವಾಮಿ, ತೋರಿಸ್ತಾ ಇರ್ಬೇಕು. ನೋಡಿದ್ರಲ್ಲ ಸ್ವಾಮಿ ನೆನ್ನೆ ನೋಡಿದ ನೆನಗೆ ಸ್ವಾಮಿ, ಇವತ್ತಿಗೆ ಸ್ವಾಮಿ. ಬನ್ನಿ ನಮ್ಮ ಬೀದಿ ಕಡೆ ನಿಮ್ನ ಅಲ್ಲಿ ವಿಚಾರಿಸ್ಕೊತೀನಿ ನಾನು. ಇಲ್ಲಿ ಹೇಳಿ ಈಗ ಬರೋರ್ನೆಲ್ಲ ಪರೀಕ್ಷೆ ಮಾಡಿ ಕಳಿಸ್ತಾ ಇದ್ರಲ್ಲ, ಅಲ್ಲಿಗೆ ದುರ್ವಾಸನೆ ಬಿಟ್ಕೊಂಡು ಬಂದ್ಬಿಟ್ರು ಪರಂ ಜ್ಯೋತಿರವರು.
ಯಾರೇ ನೀನು? ಏನಪ್ಪ ಈ ಕಲ್ಯಾಣ ಪಟ್ನ ಬಸವಣ್ಣವ್ರದ್ದು ಊಟ ಹಾಕ್ತಾರಂತಲ್ಲ ಮಠ? ಇದೆಯಾ? ಏನಾಗ್ಬೇಕಿತ್ತು? ಶಿವ, ಎಲ್ಲೆಲ್ಲಿ ಹುಡುಕಿರೋದು ಕಣಪ್ಪ. ಕೊನೆಗೂ ಸಿಕ್ಬಿಡ್ತಲ್ಲ. ಒಳಗಡೆ ದಾರಿ ಬಿಡಪಲ್ಲಿ ಹೋಯ್ತು ನಾನು. ಎಲ್ಲಿಗೆ ಹೋಯ್ತಿದ್ಯಾ? ಊಟ ಮಾಡಕ್ಕೆ ಕಣಯ್ಯ. ಊಟ ಮಾಡಕ್ ಹೋಗ್ಬೇಕು ಅಂದ್ರೆ ಲಿಂಗ ತೋರ್ಸ್ಬೇಕಣೆ. ಇಲ್ಲಿ ಬೇರೆಯವರೆಲ್ಲ ತೋರಿಸ್ತಾವ್ರ? ಬೇರೆಯವರೆಲ್ಲ ಆಗ್ಲೇ ತೋರ್ಸಾಗಿದೆ ನಂಗೆ. ತೋರ್ಸುದಾ? ಸರಿ, ಒಳಗಡೆ ಬಿಡಯ್ಯ. ಒಳಗಡೆ ಬಿಡ್ಬೇಕು ಅಂದ್ರೆ ಲಿಂಗ ತೋರ್ಸ್ಬೇಕು. ನನ್ ಲಿಂಗ ತೋರ್ಸಿ ಒಳಗಡೆ ಬಿಡ್ತೀಯಾ? ಯಾರ ನೀನು ಲಿಂಗ ತೋರಿಸ್ತೀಯ? ಸ್ನಾನ ಮಾಡಿ ಎಷ್ಟೆಷ್ಟು ದಿನ ಆಗಿದ್ದ? ಅದೇನೇ ಅದು ಹೆಗಲ ಮೇಲೇನೆ ಅದು ಇದಾ ಎಂಡದ ಮಡಕೆ. ಆ ಕಡೆ ಹೆಗಲ ಮೇಲೆ ಹಾಸ್ಕಳ ಕೆಮ್ಮೆ ಚಕ್ಟ. ಆ ಮೈ ಮೇಲೆಲ್ಲ ಅರಿತಿರೋದೇನೆ ಅದು. ಇದಾ ಕುರ. ಕುರಾಪಟ್ಟಿ ಸೌಂಡ್ ಬಂದ ಅಲ್ಲಿ ಕೂತಿರೋರು ಗೊತ್ತಾಗದ್ ಬೇಡವಾ? ದಪ್ ಕುರ. ಕುರನು ಇಲ್ಲೇ ಕುಗ್ತಿದಿಲ್ಲ. ಸೇರಂಡ್ರು ಬತ್ತಾವ್ರ ಸ್ವಾಮಿ. ನೋಡ್ರಿ ಸ್ವಾಮಿ, ನನ್ನವ್ರ ಜೊತೆ ಬಿಟ್ಬಿಡಯ್ಯ. ಆಗಲ್ಲಕ್ಕಯ್ಯ. ಯಾಕಯ್ಯ? ಲಿಂಗ ತೋರ್ಸ್ಬೇಕು ಅಂತ ಹೇಳಿಲ್ವ ಏನಾರು? ಅನ್ನಕ್ಕೆ ಭೇದ ಇಲ್ಲ ಮೇಲೆ ಅನ್ನಕ್ಕೆ ಭೇದ ಇಲ್ಲ ಅಂದ್ಮೇಲೆ ಅನ್ನ ಹಾಕೋರ್ಗೆ ಯಾಕಪ್ಪ ಇಂತ? ಅದೆಲ್ಲ ಗೊತ್ತಿಲ್ಲ. ನಾನು ಇಲ್ಲಿ ಕಾವಲ್ಗಾರ. ನೀನು ಒಳಗಡೆ ಬಿಡ್ಬೇಕು ಅಂದ್ರೆ ಲಿಂಗ ತೋರಿಸ್ಬೇಕು. ಲಿಂಗ ತೋರಿಸ್ತೀಯಾ? ಲಿಂಗ ತೋರಿಸಿ ಒಳಗಡೆ ಬಿಡ್ತೀಯಾ? ನೀನು ಲಿಂಗ ತೋರಿಸ್ತೀಯಾ? ಹೌದು. ನೋಡು ತೋರ್ಸು. ಬಿಡಬೇಕು. ನೀ ಲಿಂಗ ತೋರ್ಸ ಮೊದ್ಲು. ಪರಂ ಜ್ಯೋತರು ತಮ್ಮ ಚಿಳ್ಳುವರಿಂದ ಎದೆಯನ್ನು ಭಗಭಗನ ಬಗೆದು ಒಳಗಿರುವ ಆತ್ಮಲಿಂಗ ಮನೆ ಎತ್ತಿ ತೋರಿಸ್ತಾ ಇದ್ರೆ ಮಾಂಸ ದೇಹ ನೋಡ್ಬಿಟ್ನಲ್ಲ ಕಟ್ಟಿಗೆ ಸಂಗಣ್ಣ. ತಲೆ ಸುತ್ತಿ 3 ಸುತ್ತ ಧುಬ್ಬು ಕೆಳಗಡೆ ಬಿದ್ದೋರ. ಪರಂ ಜ್ಯೋತರು ಆಶೀರ್ವಾದ ಮಾಡಿದ್ರು. ಪುನಃ ಎದ್ದು ನಿಂತ್ಕಂಡ. ಲಿಂಗ ತೋರ್ಸಂದ್ರೆ ಎದೆನೆ ಭಾಗದ ಲಿಂಗ ತೋರ್ಸ್ಬಿಟ್ಟಿಲ್ಲ. ನಿನ್ನೇನಾದ್ರು ಮಾಡ್ತೊಳಕ್ ಬಿಡ್ಬಿಟ್ರ ಮಟನೆ ಉಂಟಿಸ್ಬಿಡ್ತಿದ್ದಕ್ಕೆ. ಅದಕ್ಕೆ ಬಿಡಲ್ಲ ನಾನು. ಲಿಂಗ ತೋರಿಸು ಒಳಗಡೆ ಬಿಡ್ತೀನಿ ಅಂತ ಹೇಳಿ ಬಿಡಲ್ಲ ಅಂತೆಲ್ಲಪ್ಪ. ಬಿಡಲಕ್ಕೆ ಬಿಡಪ್ಪ ಒಳಗಡೆ. ಬಿಡಲ್ಲ ನಾನು. ಒಂದ್ ಮೂಲೆಯಲ್ಲಿ ಕುತ್ಕೊಂಡು ಊಟ ಮಾಡ್ಕೊಂಡು ಆಗಲ್ಲ. ಬಿಡದೇ ಇಲ್ಲ ನಾನು. ಮಠ ಉಂಟಿಸ್ಬಿಟ್ರೆ ಏನ್ ಮಾಡೋದು? ಸರಿ ಬೇಡ ಬಿಡು. ಒಳಗಡೆ ಹೋಗಿ ನಿನ್ ಬಸವಣ್ಣನ ಕೇಳು. ನಿನ್ ಹುಡಿಕೊಂಡು ಯಾರೋ ಬಂದವರೇ ಅಂತ. ಅವನ ಹೆಂಡತಿ ಸಮೇತ ನಾ ಬಂದು ನನ್ನ ಪಾದ ಪೂಜನೆ ಮಾಡಿ ಒಳಗ್ ಕರ್ಕೊಂಡೋಗಿ ಊಟ ಆಗ್ತಾನೆ. ಹೋಗಿ ಹೇಳಯ್ಯ. ನಿಂದು ಬಾರಿ ಐತೆ ಬಾರಿ ಎಲ್ಲಿ ನಿನ್ಗ ಮಾಡ್ತೀನಿ ಸರ್. ಈಗ ಬಾಯ್ಲಿ ಒಳಗಡೆ ಹೋಗಿ ಹೇಳು. ಬಸವಣ್ಣವ್ರಿಗೆ ಹೇಳು. ಬಸವಣ್ಣ ಪಾದ ಪೂಜೆ ಮಾಡ್ತಾನೆ ಅಂತ ಹೇಳ್ಬಿಟ್ಟೆ ಅಲ್ವಾ? ನಿನ್ ಇಷ್ಟೊತ್ತು ಗಂಟ ನಿಂತ್ಕ ಮಾತಾಡ್ಸಿದ್ದನಲ್ಲ ಅದು ನನ್ ತಪ್ಪು. ಬಾರ ಎಲ್ಲಿ ಅಂತ ಎಕ್ಕತ್ತನ ಬಗ್ಗಿಸ್ಕೊಂಡು 3 ಗುದ್ದಂತೆ. ಬಸವಣ್ಣವ್ರು ಬರ್ಬೇಕಾ? ಊಟ ಬೇಕಾ? ಪಾದ ಪೂಜೆ ಮಾಡ್ಬೇಕಾ ಅಂತ 3 ಗೊತ್ತದೆ. ಚಾಡ್ಸಿ ಬದ್ನಲ್ಲ. ಉರುಳಾಡಿ ಪರಂ ಜ್ಯೋತಿರ ಕೆಳಗಡೆ ಬಿದ್ದೋದು. ಯಾವಾಗ ಇವ್ರು ಕೆಳಗಡೆ ಬಿದ್ದೋದ್ರು ಒಳಗಡೆ ಕರದಲ್ಲಿ ಲಿಂಗ ಇಟ್ಕೊಂಡು ಪರಂ ಜ್ಯೋತಿಯವರು ಯಾವ ಬಸವಣ್ಣನವ್ರು ಪೂಜೆ ಮಾಡ್ತಾ ಇದ್ರಲ್ಲ ಅವರ ಎಕ್ಕತ್ತಿಗೆ 3 ಗುದ್ದು ಬಿತ್ತಂತೆ. ಗಂಗಾಂಬಿಕಾ, ನೀಲಾಂಬಿಕಾ, ಯಾರು ನನಗೆ ಬಲವಾಗಿ 3 ಗುದ್ದಂಗೆ ಆಯ್ತು ನೋಡ್ರಿ. ಯಾರು ನೋಡಿ ಸ್ವಾಮಿ, ಇಲ್ಲಿ ಯಾರು ಇಲ್ವಲ್ಲ? ನಮ್ಮ 3 ಜನ ಬಿಟ್ರೆ ನಿಮ್ಗೆಲ್ಲರ ಕನಸು ಕಾಣ್ತಾ? ಕನಸಲ್ಲ, ಏನೋ ಅನುಮತವಾಗಿರ್ಬೇಕು. ಬನ್ನಿ ನೋಡೋಣ ಅಂತ ಮಟ್ಟ ಮಧ್ಯಾಹ್ನದ ವೇಳೆ ಊಟದ ಸಮಯ ನೋಡಿ ಆ ಜನರ ಜಂಜಾಟದಲ್ಲಿ ಕಲ್ಲು ಕೋಳಿ ಎದ್ದು ಕೂಗ್ಬಿಟ್ಟಿದೆ. ನಾಲಿಗೆಲದ ಚರ್ಮದ ಗಂಟೆ ನುಡಿಸ್ಬಿಟ್ಟಿದೆ. ಬಸವಣ್ಣರು ಹೇಳ್ತಾರೆ, ಗಂಗಾಂಬಿಕಾ, ನನ್ನಪ್ಪ ಕಲ್ಯಾಣ ಪಟ್ಟಣಕ್ಕೆ ಬಂದುಬಿಟ್ಟಿದ್ದಾರೆ ಕಡೆ. ಇಷ್ಟು ಜನಗಳ ಮಧ್ಯೆ ನಾನು ಹೇಗೆ ಪತ್ತೆ ಹಚ್ಚಲಿ? ಅವ್ರನ್ನ ಹೇಗೆ ಪತ್ತೆ ಹಚ್ಚಲಿ? ನಾನು ಹೇಗೆ ಅವ್ರನ್ನ ಹುಡುಕಲಿ? ಅಳ್ಬೇಡಿ ಸ್ವಾಮಿ. ನೋಡಿ, ನಮ್ಮ ಮಠಕ್ಕೆ ಯಾರೇ ಮೊದಲು ಬರ್ಬೇಕಾಗಲಿಲ್ಲ ಕಟ್ಟಿಗೆ ಸಂಗಣ್ಣ ತಾನೇ ಗೊತ್ತಾಗಬೇಕು. ಬನ್ನಿ ಅವ್ರನ್ನೇ ಕೇಳೋಣ, ಏನಾರು ವಿಚಾರ ತಿಳಿಯುತ್ತೆ ಅಂತ ಗಂಡ ಹೆಂಡರು ಕೂಡ ಓಡೋಡ್ ಬರ್ತಾರೆ ಕಟ್ಟಿಗೆ ಸಂಗಣ್ಣನ ಹತ್ರ. ಕಟ್ಟಿಗೆ ಸಂಗಣ್ಣವ್ರೆ, ಬಸವಣ್ಣವ್ರೆ, ಇವತ್ತು ಯಾರಾದ್ರೂ ಹೊಸಬ್ರು ಬಂದ್ರು ಕಂಡ್ರ? ಇಲ್ಲ ಬಸವಣ್ಣವ್ರೆ, ಎಲ್ಲ ಅದೇ ಮುಖಗಳು ಬಸವಣ್ಣವ್ರೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ ಸ್ವಾಮಿ, ಯಾರು ಬಂದಿರ್ತಾರೆ? ಹೌದು ಬಸವಣ್ಣವ್ರೆ, ಒಬ್ಬ ಬಂದಿದ್ದ ಭಿಕ್ಷುಕ. ಹಬ್ಬ ಬಂದಿದ್ರ? ಯಾರು? ಅವನ್ ನೋಡಿದ್ರೆ ನೀವು 3 ದಿನ ಆದ್ರೂ ಊಟ ಮಾಡಲ್ಲ ಬಿಡಿ. ಏನಾಯ್ತು? ಒಂದ್ ಪವಾಡ ಮಾಡ್ಬಿಟ್ಟ ಬಸವಣ್ಣವ್ರೆ. ಏನ್ ಮಾಡ್ದಪ್ಪ? ಇಲ್ಲಿ ಒಳಗಡೆ ಬಿಡ್ಬೇಕು ಅಂದ್ರೆ ಲಿಂಗ ತೋರ್ಸ್ಬೇಕು ಅಂತೆ ಬಸವಣ್ಣವ್ರೆ. ಎದೇನೆ ಭಾಗದ ಲಿಂಗ ತೋರ್ಸ್ಬಿಟ್ಟದ ಬಸವಣ್ಣವ್ರೆ. ಆಮೇಲೆ ಕೊನೆಗೆ ಪಿತ್ತೆ ನತ್ತಿಗೆರೋ ಮಾತಾಡ್ದ ನೋಡಿ. ಏನ್ ಮಾತಾಡ? ನೀವ್ ಬಸವಣ್ಣಂಗೆ ಹೇಳೋ ಹೆಂಡತಿ ಸಮೇತ ಬಂದು ನಾನು ಪಾತ್ ಪೂಜೆ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ತಾನಂತ ಬಸವಣ್ಣವ್ರೆ. ಅಯ್ಯೋ, ನನಗೆ ಕೋಪ ಬಂತು ನೋಡಿ. ಎಕ್ಕತ್ತ ಬುಕ್ಕಿಸ್ಕೊಂಡು 3 ಗುದ್ದು ಕಳಿಸ್ತೆ ಬಸವಣ್ಣವ್ರೆ. ಶಿವ, ನೀನು ಒದ್ದದ್ದು ಒಡೆದದ್ದು ಅವನಿಗೆಲ್ಲ ಕಣಪ್ಪ. ಇದೋ ನನ್ನ ಎಕ್ಕತ್ತಿಗೆ ಅಂತ ಬಸವಣ್ಣನವರು ತಮ್ಮ ಎಕ್ಕತ್ತನ ಬಗ್ಸಿ ತೋರಿಸಿದ್ರಲ್ಲ, ಇವನು ಮುಷ್ಟಿ ಬಿಗಿ ಮಾಡಿ ಹೊಡೆದ ಹೊರತು ಬಸವಣ್ಣವ್ರ ಎಕ್ಕತ್ತಿನಲ್ಲಿ ಅಚ್ಚೆಯಾಗಿ ಉಳ್ಕೊಂಡ್ಬಿಟ್ಟಿದ್ದಂತೆ ನೋಡಿ. ಇವನಂದ, ಬಸವಣ್ಣನ ಹೊಡೆದದ್ದು ಅವನಿಗೆ ನಿಮಗೆ ಬಿದ್ದಿದೆ. ಅದೇ ಪರಮಾತ್ಮ ಲೀಲೆ ಕಣೆಯ, ಅದೇ ಭಗವಂತ ಲೀಲೆ. ಬಸವಣ್ಣವ್ರೆ, ನನ್ನಿಂದ ಅಪರಾಧ ಆಗಿದೆ, ಈಗ ನಾನೇನು ಮಾಡ್ಲಿ? ನನ್ನಪ್ಪ ಯಾವ ಕಡೆ ಓದ್ದಪ್ಪ? ಬಸವಣ್ಣವ್ರೆ, ಹೀಗೆ ಮಾದಿಗರ ಬೀದಿ ಕಡೆ ಹೋದಂಗಾಯ್ತು ನೋಡಿ ಸ್ವಾಮಿ. ಗಂಗಾಂಬಿಕಾ, ನನ್ನಪ್ಪ ಈ ಊರ್ ಬಿಟ್ಟು ಹೋಗೋ ಮೊದಲು ಆ ಭಗವಂತನ ಹುಡ್ಕೊಂಡು ಬರ್ಬೇಕು ಬಾ ಅಂತ ಗಂಡ ಹೆಂಡತಿರು ಕೂಡ ಹುಡುಕಾಡ್ಕೊಂಡು ಬರ್ತಾ ಇದ್ದಾನಂತ ನೋಡಿ. ಯಾವ ರೀತಿಯಾಗಿ ಎಲ್ಲಿರುವೆ ದೇವನೇ, ಮಾಯಕಾರ ಪರಂ ಜ್ಯೋತಿಗೆ ನೀನೆ ಗತಿಯೆಂದು ನೀನೆ ಮತಿಯೆಂದು ನಿನ್ನ ಹುಡುಕಿನ ಬಂದೆನು ಗುರುವೇ
ನಿನ್ನ ಹುಡುಕಿನ ಬಂದೆನೋ. ಎಲ್ಲಿರುವೆ ದೇವನೇ ಮಾಯಕಾರ ಪರಂಜ್ಯೋತಿಗೆ, ಎಲ್ಲಿರುವೆ ದೇವನೇ ಮಾಯಕಾರ ಪರಂಜ್ಯೋತಿಗೆ, ನೀನೇ ಗತಿಯೆಂದು ನೀನೇ ಮತಿಯೆಂದು, ನೀನೇ ಗತಿಯೆಂದು ನೀನೇ ಮತಿಯೆಂದು ನಿನ್ನ ಹುಡುಕಿನ ಬಂದೇನೋ ಗುರುವೇ, ನಿನ್ನ ಹುಡುಕಿನ ಬಂದೇನೋ. ಎಲ್ಲಿರುವೆ ದೇವನೇ ಮಾಯಕಾರ ಪರಂಜ್ಯೋತಿಗೆ. ಅಣಿಮಾಮಿ ಹಷ್ಟ ಸಿದ್ಧಿಗೂ ನೀನೇ ಒಡೆಯನೆ, ಜನನ ಮರಣ ಭವ ವೈದ್ಯನು ನೀನೇ. ಅಣಿಮಾಮಿ ಹಷ್ಟ ಸಿದ್ಧಿಗೂ ನೀನೇ ಒಡೆಯನೆ, ಜನನ ಮರಣ ಭವ ವೈದ್ಯನು ನೀನೇ. ಭಕ್ತವತ್ಸಲ ನೀನೇ, ಕರುಣ ಸಾಗರ ನೀನೇ, ಮುಕ್ತಿ ಪ್ರದಾಯಕ ಸಲಹೋ ಪರಂಜ್ಯೋತಿಗೆ. ಭಕ್ತವತ್ಸಲ ನೀನೇ, ಕರುಣಾ ಸಾಗರ ನೀನೇ, ಮುಕ್ತಿ ಪ್ರದಾಯಕ ಸಲಹೋ ಪರಂಜ್ಯೋತಿಗೆ, ಮುಕ್ತಿ ಪ್ರದಾಯಕ ಸಲಹೋ ಪರಂಜ್ಯೋತಿಗೆ. ಎಲ್ಲಿರುವೆ ದೇವನೇ ಮಾಯಕಾರ ಪರಂಜ್ಯೋತಿಗೆ, ನೀನೇ ಗತಿಯೆಂದು ನೀನೇ ಮತಿಯೆಂದು, ನೀನೇ ಗತಿಯೆಂದು ನೀನೇ ಮತಿಯೆಂದು ನಿನ್ನ ಹುಡುಕಿನ ಬಂದೇನೋ ಗುರುವೇ, ನಿನ್ನ ಹುಡುಕಿನ ಬಂದೇನೋ. ಎಲ್ಲಿರುವೆ ದೇವನೇ ಮಾಯಕಾರ ಪರಂಜ್ಯೋತಿಗೆ, ಗುರುವೇ ಗುರುವೇ ಗುರುವೇ. ಹುಡುಕಾಡುತ್ತ 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 ಬರೆದಾಗ ಮಾದಿಗರ ಹರಳೆಯನವರ ಮನೆ ಹಿಂಭಾಗದ ಬೂದಿ ಗುಡ್ಡದ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಮಲಗಿದ ರೀತಿ ಕಾಣುತ್ತಂತೆ ನೋಡಿ. ಪಕ್ಕದಲ್ಲಿ ಒಂದು ಎಮ್ಮೆ ಕರು ಕಟ್ಟಾಕಿದೆ, ಒಂದು ಎಂಡದ ಮಡಕೆ ಹಿಟ್ಟಿದೆ. ಬಸವಣ್ಣರು ಹೇಳ್ತಾರೆ, ಗಂಗಾಂಬಿಕೆ ನೋಡಿದೆಯಾ, ಆ ಪರಮಾತ್ಮ ಎಲ್ಲಿ ಬಂದು ಮಲಗಿದ್ದಾರೆ ನೋಡಿದೆಯಾ? ಏನ್ ಹೇಳ್ತಾ ಇದ್ದೀರ ಸ್ವಾಮಿ? ತ್ರಿಮೂರ್ತಿಗಳಿಗಿಂತಲೂ ಹಿರಿಯರಾದ ಪರಂಜ್ಯೋತಿಯವರಲ್ಲಿ ಆ ಎಣದ ರೀತಿಯಲ್ಲಿ ಮಲಗಿರೋ ವ್ಯಕ್ತಿಯಲ್ಲಿ ನೀವು ತಪ್ಪು ತಿಳ್ಕೊಂಡಿದ್ದಾರೆ, ಬನ್ನಿ ಹುಡ್ಕೋಣ. ಇಲ್ಲ ಕಣೆ, ಭಕ್ತರನ್ನು ಪರೀಕ್ಷೆ ಮಾಡಲು ನಾನಾ ರೀತಿಯ ರೂಪ ತಾಳ್ತಾನೆ ಆ ಪರಮಾತ್ಮ ಕಣೆ. ಆ ಭಗವಂತನಾದಂತವನ ಲೀಲೆ ಅಪಾರವಾದದ್ದು. ಆ ಎಂಡದ ಮಡಿಕೆ ಎಮ್ಮೆ ಕರು ಕಟ್ಟಾಕಿರುವಂತಹದ್ದು ಏನೇನು ಕೊಂಡೆ, ಭಾರಿ ಗಾತ್ರದ ಗಜಗಂಡೇಶ್ವನಾದ ಕಂಡಾಯ ನಾಗಬೆತ್ತನಾಗ ಜೋಳಿಗೆಗಳು. ಆ ಭಗವಂತನ ಒಂದು ರೂಪ, ಪ್ರತಿರೂಪವೇ ಆ ಪರಮಾತ್ಮ.
ಭಗವಂತನಾದಂತವನ ಲೀಲೆ ಅಪಾರವಾದ ಕಡೆ ಪರೀಕ್ಷೆ ಮಾಡ್ತಿರೋದು. ಆ ಪರಮಾತ್ಮನ ನಾನೇ ತಗೋತೀನಿ, ಆ ಎಂಡದ ಮಡಿಕೆ ಎಮ್ಮೆ ಕರುವನ್ನು ನೀನೇ ತಗೋಂತ ಬಸವಣ್ಣನವರು ಓಡೋಡ ಬಂದದ್ದೇ ಆ ವ್ಯಕ್ತಿಯ ಕೈಗಳನ್ನು ಎತ್ತೋದಕ್ಕೆ ಹೋದ್ರಲ್ಲ. ಕೈಗಳನ್ನ ಎತ್ತಿದ ಕೂಡದೆ ಕೈಗಳೇ ಕಳ್ಕೋಬಹುದು. ಕೈ ಎತ್ತರೆ ಕೈಗಳೇ ಕಳ್ಕೊತಾ ಇವೆ, ಕಾಲೆತ್ತರೆ ಕಾಲಲ್ಲಿ ಬಿದ್ದು ಹೋಗ್ತಾ ಇವೆ. ಬಸವಣ್ಣವ್ರು ಹೇಳ್ತಾರೆ, ಪರಮಾತ್ಮ ಮಂಟೇಸ್ವಾಮಿ ಪರಮಜ್ಯೋತಿ ನನ್ನನ್ನು ಪರೀಕ್ಷೆ ಮಾಡ್ತಾ ಇದೆಯಾ? ಈ ಬಸವ ಮಡಿ ಮೈಲಿಗೆ ಅಂತ ಹೇಳೋನು ಈ ರೀತಿ ಅಸಹ್ಯ ಪಡಿಸ್ಬಿಟ್ರೆ ಹಾಗೆ ಹೊಟ್ಟೋಗ್ತಾನೆ ಅಂತ ಯೋಚನೆ ಮಾಡ್ತಾ ಇದೆಯೇನಪ್ಪ. ಇಲ್ಲ, ಒಂದು ಸಾರಿ ನಿನಗೆ ಅಪಮಾನ ಮಾಡಿದ್ದೆ ಸಾಕು, ಮತ್ತೊಂದು ಸಾರಿ ಆ ಕಾರ್ಯ ಮಾಡಿ ನನ್ನ ಮನಸ್ಸು ಒಪ್ಪಲ್ಲ ಕಡೆಯ. ಇದು ನನ್ನ ಪವಿತ್ರವಾದಂತ ದಾರಿಯನ್ನು ನೋಡುವಂತ ತಾ ಹುಟ್ಟ ವಸ್ತ್ರವಾದಂತ ಪವಿತ್ರವಾದ ಶುಚಿರ್ಭೂತವಾದ ವಸ್ತ್ರವನ್ನು ತೆಗೆದು ಆಸಿ ಹೂ ತುಂಬುವ ರೀತಿಯಲ್ಲಿ ಮಾಂಸದ ದೇಹವನ್ನು ತುಂಬುತ್ತಾ ಪೊಟ್ಟಣ ರೀತಿಯಲ್ಲಿ 2 ಗಂಟು ಮಾಡಿದ್ದೆ. ಎತ್ತಿ ತಮ್ಮ ತಲೆ ಮೇಲೆ ಹೊತ್ಕೊಂಡ್ರಂತೆ ಬಸವಣ್ಣನವರು. 2 ಕಿವಿಲು ರಕ್ತ ಸುರಿತಾ ಇದೆ, ಬೀದಿಯೆಲ್ಲ ದುರ್ವಾಸನೆ, ಮಾಂಸದ ವಾಸನೆ. ಹೆಂಡತಿ ಎಮ್ಮೆಕರು ಎಂಡದ ಮಡಿಕೆ ಹಿಡ್ಕೊಂಡು ಬೀದಿಯಲ್ಲಿ ಬರ್ತಾ ಇದ್ರೆ ಬೀದಿಯೆಲ್ಲ ದುರ್ವಾಸನೆ ಹೊಡಿತಾ ಇತ್ತಲ್ಲ. ಆ ಕಲ್ಯಾಣ ಪಟ್ಟಣದಲ್ಲಿ ಬಸವಣ್ಣನವ್ರಿಗೆ ಆಗದೊಂದು ಗುಂಪಿತ್ತಂತೆ ನೋಡಿ. ಕಲ್ಯಾಣ ಪಟ್ಟಣದಲ್ಲಿ ಅಪೋಸಿಟ್ ಪಾರ್ಟಿ ಅಂತ. ಕಲ್ಯಾಣ ಪಟ್ಟಣದಲ್ಲಿ ಅಪೋಸಿಟ್ ಪಾರ್ಟಿ ಇತ್ತು ಅಂದ್ಮೇಲೆ ಮುದ್ಬೀರ್ ನಿಂಡಿಲಿಲ್ಲದೆ ಉಂಟಪ್ಪ. ಅಂತವ್ರು ಯಾರು ಇಲ್ಲಿ ಬಂದಿಲ್ಲ ಅಷ್ಟೇ. ಯಾಕೆಂದ್ರೆ ಭಗವಂತನ ಸಹಕಾರ ಅಲ್ವಾ. ಯಾಕಂದ್ರೆ ಮಧ್ಯ ಇದ್ರೆ ನೀವೇ ಅವರು ಅಂತ ಹೇಳ್ಬಿಟ್ಟಿನಲ್ಲ. ಅದ್ ಯಾರ ಕೂಸು ಎತ್ಕೊಬೋಯ್ತಾರ ನೋಡು, 1 ಕೂಸು ಎತ್ಕೊಂಡು 4 ಸೀಟ್ ಹೋಯ್ತವ್ರ. ಆ ಕೂಸು ಮಲಿಕಳಕ್ ಬೇಜಾರು, ಇವರೇ ಚಿಮುಕ್ಬಿಟ್ಟು ಅಳಿಸ್ಬಿಟ್ಟು ಕರ್ಕೊಯ್ತಾರ ನೋಡು. ಹೋಗಿ ಗೊತ್ತಾಯ್ತಾನೆ ಮನ ಕಥ. ಪೂಜೆ ಮಾಡಿಸ್ಬಿಟ್ಟು ಬಂದಾರಂತ. ಯಾವ ಪೂಜೆ ಎಷ್ಟು ಪೂಜೆ ಮಾಡ್ಸೋದು? ಒಬ್ರು ಮಲಗ್ಸಕ 5 ಸೀಟ್ ಹೋಗ್ಬೇಕಾ? ಹೋಗಿ ಇಲ್ಲ ಬಂದ್ಬಿಡ್ತಾರೆ ಕಸ ಮಲಗಿಸ್ಬಿಟ್ಟು ಬಂದಾರಂತ. ಯಾಕೋ ಆಲ್ಟ್ ಗಾಡಿ ಅವರು ಮಲಗಿಸೋ ರೀತಿ ಇಲ್ಲ, ಅವರೇ ಮಲಿಕತ್ತಾರ ಅನ್ನಗದ. ಇರ್ಲಿ, ಭಗವಂತನ ಒಂದು ಪುಣ್ಯ ಕಾಪಾಡ್ಕೊಳ್ಳೋ, ಏನು ಮಾಡಕ್ಕಾಗಲ್ಲ. ಅಯ್ಯೋ ಆರ್ಕೆಸ್ಟ್ರಾ ಕುಣಿಯೋರು ಬರ್ತಾರ ಅಂತ ನಾವು ಬಂದು ಈ ತರ ಕಥಾ ಮಾಡೋರು ಅಂತ ಯಾರು ಗೊತ್ತಿತ್ತು? ನಡಿ ಹೋಗಿ ಮಲಿಕಣೋ ಅಂತ ಕೆಲವರು. ಆರ್ಕೆಸ್ಟ್ರಾ ನಾಳಗದ ಏನು ಯೋಚನೆ ಮಾಡ್ಬಿಡಿ, ಅದು ಮಾಡರಿ. ಭಗವಂತನ ಒಂದು ಪುಣ್ಯ ಕಾರ್ಯಕ್ಕೂ ನಾವು ಪಾಲ್ಗೊಳ್ಳಬೇಕು. ಯಾಕೆಂದ್ರೆ ಇದೇ ಶಾಶ್ವತ, ಇನ್ಯಾವುದೂ ಶಾಶ್ವತ ಅಲ್ಲ. ಭಗವಂತನ ಸ್ಮರಣೆ ಮಾಡದೆ ಉಳ್ಕೊಳ್ಳೋದು ಇನ್ಯಾವುದೂ ಅಲ್ಲ. ದುಡ್ಡು, ಹಣ, ಅಂತಸ್ತು, ವೈಡೂರ್ಯ ಇದು ಯಾವುದು ಶಾಶ್ವತ ಅಲ್ಲ. ನಾವು ಭಕ್ತಿಯಿಂದ ಮಾಡುವಂತ, ಸ್ಮರಣೆ ಮಾಡುವಂತ ಒಂದು ಆ ಲೀಲೆ, ಆ ಪರಮಾತ್ಮನ ಮಾಡುವಂತ ಒಂದು ಸೇವೆ, ಇದೊಂದೇ ಶಾಶ್ವತ ಉಳಿಯೋದು ನೋಡಿ. ಆ ಭಗವಂತನ ಸಾಕಾರದಲ್ಲಿ ಬೀದಿ ಒಳಗಡೆ ಹೊತ್ಕೊಂಡ್ ಬರ್ತಾ ಇದ್ರೆ ಬಸವಣ್ಣದವರು. ಆಗದವ್ರದ್ದು ಗುಂಪಿತ್ತು ಅಂದಲ್ಲ, ಅವರೆಲ್ಲ ಮಾತಾಡ್ಕೊಂಡ್ರು. ಕೆಟ್ಟೋಯ್ತು ಕಲ್ಯಾಣ ಪಟ್ಟಣ, ಕೆಟ್ಟೋಯ್ತು. ಅಲ್ಲ, ಹೆಂಡತಿ ಎಮ್ಮೆ ಕರಡಿಕೆ ಬರ್ತಾವಳೆ, ಗಂಡ ಹೊತ್ಕೊಬತ್ತಿರೋ ಗಂಟೆನಲ್ಲಿ ರಕ್ತ ಬತ್ತಾದೆ ಅಂದ್ರೆ ಅದು ದನದ ಮಾಂಸನೇ ಇರ್ಬೇಕು. ಇವತ್ತು ಹೊತ್ಕೊಬತ್ತಾರ, ನಾಳೆ ತಿನ್ನಿ ಅಂದ್ರೆ ತಿಂತಾರೆ. ನಾವಿನ್ನಿರ್ಬಾರ್ದು. ಇವತ್ತೇ ಕಲ್ಯಾಣ ಒಳಗೆ ಹೋಗಿ ಕಲ್ಯಾಣ ಮುಳುಗಿ ಮೇಲೆ ಕೆತ್ತು. ಇವತ್ತು ಕಲ್ಯಾಣ ಪಟ್ಟಣ ಬಿಟ್ಬಿಡ್ಬೇಕು ಅಂತ ಇವರೆಲ್ಲ ಹೋಗಿ ಕಲ್ಯಾಣ ಒಳ ನೀರೊಳ ಮುಳುಗಿ ಮೇಲೆ ಕೆತ್ತರಲ್ಲ. ಎದ್ದು ಕೂಡಲೇ ಕತ್ತಿದ್ದ ಲಿಂಗಗಳೆಲ್ಲ ಮಾಯ ಆಗೋಯ್ತು. ಇದು ನನ್ ಕಲ್ತಿಲ್ಲ ಎಂತವೂ ಇಲ್ಲ. ಮುಂದ್ಕೊಟ್ಟು ಜೋರ ಮಾತಾಡಿದ್ಯಾಕ ಆಯ್ತಾ? ಇದಕ್ಕೆ ಇಬ್ರು ಎಲ್ಲೋಯ್ತು ಲಿಂಗಗಳು? ಒಂದ್ ಕೆಲಸ ಮಾಡಿ, ಇಷ್ಟೊತ್ತು ಗಂಟೆ ಬಸವಣ್ಣವ್ರನ್ನ ಬೈತಿದ್ವು, ಲಿಂಗಗಳು ಹೊಂಟೋದು. ಈಗ ಬಸವಣ್ಣವ್ರನ್ನ ಎತ್ತಿ ಮ್ಯಾಕ್ ಕುಣಿಸ್ಬಿಡೋ. ಯಾಕಂದ್ರ ಪೆಂಡಲ್ ಮೇಕೆಲ್ಲ ಹೋಗಳು ಬಿಡುದು ಅಂತ. ಆಗ ಹೋಗಿರೋ ಲಿಂಗಳೆಲ್ಲ ವಾಪಸ್ ಬರ್ತವೆ. ಬಂದೇಟ್ಗೆ ಬಿದ್ದು ಹೊಡ್ಬಿಡ, ಯಾರ ಕೈ ಕುಸಿಯೋದು ಬೇಡ. ಏನಂತೀರಾ? ಬಸವರ ಬಸವಣ್ಣವ್ರ ಕೂಗಿ ಬಸವ 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 ಇಂದ್ರ ಬಸವ ಚಂದ್ರ ಬಸವ ಮುದ್ದು ಬಸವ 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 ಇವರೆಲ್ಲ ಕೂಗಾಡ್ಕೊಂಡ್ ಬರ್ತಾ ಇದ್ರೆ ಬಸವಣ್ಣವ್ರು ಯಾರ ಮಾತುಗಳು ಕಿವಿ ಕೊಡದೆ ಊರಿಗತಿಗೆ ಬಂದು ಪುಣ್ಯವಾದಂತ ಆ ಊರಿಗತಿಗೆ ಮೇಲೆ ದೇಹವನ್ನ ಜೋಡಿಸಿ, ದೇಹದ ರೂಪದಲ್ಲಿ ಜೋಡಿಸಿ ಮಾಂಸವನ್ನ ಪಕ್ಕದಲ್ಲಿ ಎಮ್ಮೆಕರು ಎಂಡದ ಮಡಕೆಯನ್ನು ಇಟ್ಟು ಭಕ್ತಿಯಿಂದ ಪರಮಜ್ಯೋತಿರನ್ನು ಕರೀತಾ ಇದ್ದಾರಂತೆ ಬಸವಣ್ಣವರು. ನನ್ನಪ್ಪ, ನಾ ಮಾಡಿರೋ ತಪ್ಪು ನನಗೆ ಅರಿವಾಗಿದೆ. ದಯಮಾಡಿ ನೀನು ಇವತ್ತು ಸೌಭಾಗ್ಯವನ್ನ, ನಿನ್ನ ದರ್ಶನ ಭಾಗ್ಯವನ್ನು ಕೊಟ್ಟು ನನ್ನ ಜೀವನವನ್ನು ಪುನೀತನನ್ನಾಗಿ ಮಾಡುವಂತ ಪಾಶಾಗಿ ಕರೀತಾ ಇದ್ದಾರೆ ಬಸವಣ್ಣವರು. ಯಾವ ರೀತಿಯಾಗಿ ಕಾಯೋ ತಂದೆಗೆ ದೇವಾ ಕರುಣಿಸೋ, ದಯ ತೋರೋ ಬಂಧುವೇ, ಕ್ಷಣಕಾಲವು ನಿನ್ನ ಬಿಡೆನೋ, ಭವಬಾಧೆಯನ್ನು ನೀಗಿಸೋ. ಕಾಯೋ ತಂದೆಗೆ
ಸದಾ ಸಾಂಬ ಸದಾ ಸಾಂಬ ಸದಾ ಸಾಂಬ ಸದಾ ಓ ತೇಜೋ ಮೂರ್ತಿಗೆ ಮುಖಂಡ ಜಗದೇಕ ಬಂಧುವೆ ಕಾಯೋ ತಂದೆಗೆ ದೇವಾ ಕರುಣಿಸೋ ದಯ ತೋರೋ ಬಂಧುವೆ ಬಾರೋ ಪದ ಶಿವನೇ ಮಣಿಬುದು ನಿನ್ನಯ ಭಕ್ತಿ ಭಕ್ತಿ ಕುಣಿಯುತ್ತ ಬಾರೋ ಪದ ಶಿವನೇ ಮಣಿಬುದು ನಿನ್ನಯ ಭಕ್ತಿ ಓ ತೇಜೋ ಮೂರ್ತಿಯೇ ಕರೆದಾಗ ಬಾರಯ್ಯ ನೀನಿನ್ನನು ನಾ ಬಿಡನೋ ಮಹೇಶ ಕರೆದಾಗ ಬಾರಯ್ಯ ನೀನಿನ್ನನು ನಾ ಬಿಡನೋ ಮಹೇಶ ಸಾಂಬ ಸದಾ ಸಾಂಬ ಸದಾ ಸಾಂಬ ಸದಾ ಸಾಂಬ ಸದಾ ಓ ತೇಜೋ ಮೂರ್ತಿಗೆ ಮುಖಂಡ ಜಗದೇಕ ಬಂಧುವೆ ಕಾಯೋ ತಂದೆಗೆ ದೇವಾ ಕರುಣಿಸೋ ದಯ